ಪೂಜ್ಯರಿಗೆ ಹಾಗೂ ತಮಗೆಲ್ಲರಿಗೂ ನಮಸ್ಕಾರಗಳು. ನಮ್ಮ ಈ ಭಾರತ ದೇಶ ಋಷಿ ಮುನಿಗಳ, ಸಂತ ಶರಣರ ಭೂಮಿ ಇದು. ಈ ದೇಶದಲ್ಲಿ ಸಾವಿರ ಜನ ಸಂತರು ಆಗಿ ಹೋದರು. ಈಗಲೂ ಕೂಡ ಅವರು ಬಾಳ್ತಾ ಇರ್ತಾರೆ. ಸಂತರಂದ್ರೆ ಬರೀ ವೇಷವನ್ನು ಹಾಕ್ಕೊಂಡವರು ಅಷ್ಟೇ ಸಂತರಲ್ಲ. ಅವರು ಯಾರೇ ಇರಬಹುದು. ಅವರು ಮನೆಯಲ್ಲೇ ಇರಬಹುದು ಅಥವಾ ಮಠದಲ್ಲೇ ಇರಬಹುದು. ಅವರು ಬಡವರಾಗಿರಬಹುದು, ಇಲ್ಲವೇ ಶ್ರೀಮಂತರಾಗಿರಬಹುದು. ನಮ್ಮ ದೇಶದಲ್ಲಿ ಎಷ್ಟು ಜನ ಸಂತರು, ಎಷ್ಟು ಜನ ಮಹಾತ್ಮರು ಸಣ್ಣ ಹಳ್ಳಿಗಳಲ್ಲಿ ಬಡವರಾಗಿಯೋ ಶ್ರೀಮಂತರಾಗಿಯೋ ಅನೇಕ ಜನ ಬಾಳಿದರು. ಈಗಲೂ ಕೂಡ ಅವರು ಬಾಳ್ತಾ ಇರ್ತಾರೆ. ಆ ಸಂತರು ತಮ್ಮ ಬದುಕನ್ನು ಭಾಳ ಅದ್ಭುತವಾಗಿ ಬಾಳಿದರು. ಅವರು ಹೇಳ್ತಾರೆ, ಒಂದು 4 ವಿಧಾನದಲ್ಲಿ ಮನುಷ್ಯ ಜೀವನವನ್ನು ಸಾಗಿಸಬೇಕು ಅಂತ. ಆ 4 ವಿಧಾನದಲ್ಲಿ ನಮಗೆ ಯಾವುದು ಒಗ್ಗುತ್ತದೆ ಆ ವಿಧಾನವನ್ನು ನಾವು ಅನುಸರಿಸಬೇಕು. ಅವುಗಳಿಗೆ 4 ಯೋಗ ಅಂತ ಕರೀತಾರೆ. ಆ 4 ವಿಧಾನದಲ್ಲಿ ನಾವು ನಮ್ಮ ಬದುಕನ್ನು ಬಾಳಿದೀವಿ ಅಂದರೆ ನಮ್ಮ ಬದುಕು ಇದು ಶ್ರೀಮಂತವಾಗ್ತದೆ ಮತ್ತು ಅಷ್ಟೇ ಅಲ್ಲದೆ ಇದು ದಿವ್ಯವಾಗ್ತದೆ. ಇಲ್ಲಾದ್ರೆ ಇದು ಬಹಳ ಕಷ್ಟದ ಕೆಲಸ ಅದ. ನಮ್ಮ ಮನಸ್ಸು ಹೇಗಿರ್ತದೆ, ಯಾವುದು ಚಲೋ ಇರ್ತದೆ ಅದನ್ನು ಇದು ಗುರುತಿಸುವುದಿಲ್ಲ. ಯಾವುದು ಹಿತ ಇರ್ತದೆ ಅದನ್ನು ಇದು ಮಾಡುವುದಿಲ್ಲ. ಯಾವುದು ಅಹಿತ ಇರ್ತದೆ, ಯಾವುದು ನಮ್ಮ ಜೀವನಕ್ಕೆ ಬಾಧಕ ಆಗಿರ್ತದೆ ಅದನ್ನೇ ನಮ್ಮ ಮನಸ್ಸು ಮಾಡ್ತದೆ, ಮಾಡಲಿಕ್ಕೆ ಬಯಸ್ತಾ ಇರ್ತದೆ. ಅದು ಈ ಪ್ರಾಣಿಗಳಲ್ಲಿ ಒಂದು ಸ್ವಲ್ಪ ಬೇರೆ ಅದ. ಅವು ತಮಗೆ ಏನು ಬೇಕಲ್ಲ ಜೀವನಕ್ಕೆ ಅದನ್ನು ಅಷ್ಟೇ ಮಾಡ್ತಾವೆ. ಆದರೆ ಈ ಮನುಷ್ಯ ಹಂಗೆ ಮಾಡೋದಿಲ್ಲ. ಈಗ ನೋಡ್ರಿ, ಒಂದು ತಿಪ್ಪಿತ್ತು ಅಂದರೆ ಆ ತಿಪ್ಪಿಯಲ್ಲಿ ಒಂದು ಕೋಳಿ ಹುಡುಕಾಡ್ತಾ ಇರ್ತದೆ. ಆ ಕೋಳಿಗೆ ಒಂದು ರತ್ನದ ಹರಳು ಸಿಗ್ತದೆ. ಅದು ಹೀಗೆ ಬಾಯಿ ಒಳಗೆ ಹಿಡಿತದ, ನೋಡ್ತದ, ಚೆಲ್ತದ. ಆ ರತ್ನದ ಹರಳ ಭಾಳ ಕಿಮ್ಮತ್ತಿಂದು, ಭಾರೀ ಬೆಲೆ ಉಳ್ಳದ್ದದ. ಆದರೆ ಅದು ಕೋಳಿ ಅದ್ರ ಕಡೆ ಲಕ್ಷ್ಯ ಇಲ್ಲ. ಇನ್ನೊಂದಿಷ್ಟು ಮತ್ತೆ ಕೆದರ್ತದ, ಆವಾಗ ಅದಕ್ಕೊಂದು ಜೋಳದ ಕಾಳು ಸಿಗ್ತದೆ. ಅದನ್ನು ತಿಂದು ಸಂತೋಷ ಪಡ್ತದೆ. ಕೋಳಿಗೆ ಒಂದು ಜೋಳದ ಕಾಳದ ಎದುರಿಗೆ ಈ ರತ್ನದ ಹರಳ ಏನೂ ಅಲ್ಲ. ಅದಕ್ಕೆ ಗೊತ್ತದ, ನನ್ನನ್ನು ರಕ್ಷಿಸುವುದು ರತ್ನದ ಹರಳಲ್ಲ, ಒಂದು ಜೋಳದ ಕಾಳು. ಆ ಜೋಳದ ಕಾಳಿಗೆ ಬೆಲೆ ಇರ್ತದಲ್ಲ, ಎಷ್ಟು ಬೆಲೆ ಅದ ಅಷ್ಟು ಬೆಲೆ ಈ ರತ್ನದ ಹರಳಿಗಿಲ್ಲ ಕೋಳಿಯ ದೃಷ್ಟಿಯಲ್ಲಿ. ಆದರೆ ಮನುಷ್ಯ ಹಾಗಲ್ಲ. ಆತ ಕಾಳಿಗೆ ಬೆಲೆ ಕೊಡೋದಿಲ್ಲ, ಹರಳಿಗೆ ಬಹಳ ಮಹತ್ವ ಕೊಡ್ತಾನೆ. ಅದಕ್ಕೆ ಒಬ್ಬರು ಹೇಳ್ತಾರೆ, ಯಾಕೆ ನಮ್ಮ ಜೀವನ ಹೀಗಾಗ್ತಾ ಅದ, ಯಾಕೆ ನಾವು ಕಷ್ಟಗಳನ್ನು ಎದುರಿಸ್ತೀವಿ, ಯಾಕೆ ನಾವು ಚಿಂತೆಯನ್ನು ಮಾಡ್ತೀವಿ, ಯಾಕೆ ನಾವು ಬಡವರಾಗ್ತೀವಿ ಅಂತ ವಿಚಾರ ಮಾಡ್ತೀವಲ್ಲ. ಯಾವುದಕ್ಕೆ ಮಹತ್ವ ಕೊಡಬೇಕು ಅದಕ್ಕೆ ನಾವು ಮಹತ್ವ ಕೊಡುವುದಿಲ್ಲ. ಯಾವುದಕ್ಕೆ ಮಹತ್ವ ಕೊಡಬಾರದು, ಯಾವುದಕ್ಕೆ ಬಹಳಷ್ಟು ಬೆಲೆ ಕೊಡಬಾರದು ಅದಕ್ಕೆ ಬಹಳ ಬೆಲೆ ಕೊಡ್ತೀವಿ. ಅದಕ್ಕಾಗಿಯೇ ನಮ್ಮ ಜೀವನ ಹೀಗಾಗ್ತೈತಿ ಅಂತ. ಯಾವುದಕ್ಕೂ ಬೆಲೆ ಕೊಡಬೇಕು,
ಬೇಕಲ್ಲ, ಒಂದಿಷ್ಟು ನೋಡಬೇಕು, ಯಾವುದಕ್ಕೆ ಬೆಲೆ ಕೊಡಬೇಕು ಅಂತ. ನಮ್ಮ ಮನಸ್ಸ ಹೀಗೆ ಕೆಲಸ ಮಾಡ್ತಾದ. ಇದನ್ನು ಸ್ವಲ್ಪ ಬಿಡಿಸಿ ಒಳ್ಳೆಯದನ್ನು ಗುರುತಿಸುವಲ್ಲಿ, ಒಳ್ಳೆಯದರತ್ತ ಇದು ಮನಸ್ಸನ್ನು ಮೊದಲು ಹರಿಸೋದು. ಒಳ್ಳೆಯದರತ್ತ ಮನಸ್ಸನ್ನು ಹರಿಸೋದು ಮೊದಲು ಸ್ವಲ್ಪ ಅದಕ್ಕೆ ರೂಢಿ ಮಾಡೋದು, ಯಾವುದಕ್ಕೆ ಬೆಲೆ ಕೊಡಬೇಕು ಅಂತ. ಒಬ್ಬರು ಕಸ್ತೂರಿ ಶೆಟ್ರು ಅಂತಿದ್ದರು. ಅವರು ಕಸ್ತೂರಿಯನ್ನು ಮಾರಾಟ ಮಾಡುವವರು. ಕಸ್ತೂರಿ ಅಂದರೆ ಒಂದು ಥರದ ಸುಗಂಧ ದ್ರವ್ಯ, ಭಾಳ ಸುವಾಸನೆ ಇರ್ತದೆ. ಅದು ಕಸ್ತೂರಿ ಮೃಗ ಅಂತ ಕೇಳಿರಬೇಕು. ಒಂದು ಮೃಗ ಅದ, ಕಸ್ತೂರಿ ಮೃಗ. ಆ ಮೃಗದ ನಾಭಿ ಒಳಗೆ, ಹೊಕ್ಕಳದೊಳಗೆ ಈ ಕಸ್ತೂರಿ ತಯಾರಾಗ್ತದೆ. ಅವರು ಶೆಟ್ರು ಆ ಕಸ್ತೂರಿಯನ್ನು ಇಟ್ಟು ಮಾರಾಟ ಮಾಡ್ತಿದ್ರು. 4-5 ಥರದ ಕಸ್ತೂರಿಯನ್ನು ಇಟ್ಟಿದ್ದರು. ಇವ ಹೇಳ್ತಿದ್ದ, ಅಲ್ಲಿ ಅವರೊಬ್ಬರು ಗೆಳೆಯ ಇದ್ದಲ್ಲ, ಆ ಗೆಳೆಯರಿಗೆ ಅವರು ಶೆಟ್ರು ಹೇಳ್ತಿದ್ರು, ನೋಡ್ರಿ ಜನ ಅದಾರಲ್ಲ, ಯಾವುದು ಶುದ್ಧ ಅದ, ಯಾವುದು ಒರಿಜಿನಲ್ ಅದ ಅದನ್ನು ಇವ್ರು ಕೊಂಡ್ಕೊಳ್ಳೋದಿಲ್ಲ, ಯಾವುದು ಡೂಪ್ಲಿಕೇಟ್ ಅದ ಮತ್ತು ಬರೇ ಮೇಲೆ ಆಕರ್ಷಕವಾಗ್ಯದ ಅದನ್ನೇ ಕೊಂಡ್ಕೊಳ್ತಾರು ಅಂತ ಅವರು ಶೆಟ್ರು ಅಂತಿದ್ರು. ಅವ್ರ ಗೆಳೆಯ ಏನಂತಿದ್ದ, ಜನ ಈಗ ಭಾಳ ಜಾಣರಾಗ್ಯಾರು, ಆಗಿನವ್ರಂಗಿಲ್ಲ. ಅವರಿಗೆ ಯಾವುದು ಒರಿಜಿನಲ್ ಅದ, ಯಾವುದು ಡೂಪ್ಲಿಕೇಟ್ ಅದ ಎಲ್ಲ ಗೊತ್ತಾಗ್ತದೆ. ಅವರು ಬರೀ ಶುದ್ಧವನ್ನು ಅಷ್ಟೇ ಕೊಂಡುಕೊಳ್ಳೋದು ಅಂತ ಅವರ ಗೆಳೆಯನ ವಾದ ಇತ್ತು. ಅವಾಗ ಅವರು ಶೆಟ್ರು ಹೇಳಿದರು, ನೋಡು ಹಾಗಾದರೆ ಒಂದು ಕೆಲಸ ಮಾಡು, ಅವರು ಎಲ್ಲ ಕಸ್ತೂರಿಯನ್ನು ಇಟ್ಟಿದ್ರಲ್ಲ, ಒರಿಜಿನಲ್ ಕಸ್ತೂರಿಯನ್ನು ಒಂದು ಸಣ್ಣ ಗಡಿಗೆ ಒಳಗೆ, ಮಣ್ಣಿನ ಪಾತ್ರೆ ಒಳಗೆ ಹಿಂಗೆ ಹೊರಗಿಟ್ರು. ಡೂಪ್ಲಿಕೇಟ್ ಕಸ್ತೂರಿಯನ್ನು ಒಂದು ಚಲೋ ಅಂಥದ್ದು ಪೆಟ್ಟಿಗೆ ತೊಗೊಂಡು ಅದರೊಳಗೆ ಇಟ್ಟು ಮ್ಯಾಲೆಲ್ಲ ಬಣ್ಣದ ಪೇಪರ್ ಹಾಕಿ ಮ್ಯಾಲೆ ಕಾಣುವಂಗೆ ಅಗದಿ ಚಂದ ಒಂದು ಗ್ಲಾಸಿನ ಇದ್ರಾಗಿಟ್ರು. ಒಬ್ಬ ಬಂದ ಗ್ರಾಹಕ, ಆತ ಇವರು ಶೆಟ್ರಿಗೆ ಹೇಳಿದ, ಕಸ್ತೂರಿ ಕೊಡ್ರಿ ಅಂತಂದ. ಇವರು ಕೇಳಿದ್ರು, ನಿನಗೆ ಒರಿಜಿನಲ್ ಬೇಕೋ ಏನು ಡೂಪ್ಲಿಕೇಟ್ ಬೇಕೋ ಅಂತ ಕೇಳಿದರು. ನನಗೆ ಅತಿ ಶುದ್ಧವಾದ ಕಸ್ತೂರಿ ಬೇಕು ಅಂತಂದ. ಹಾಗಾದ್ರೆ ಅಲ್ಲಿ ಮಣ್ಣಿನ ಗಡಿಗೆ ಒಳಗೆ ಐತೆ ನೋಡಿ, ಅದನ್ನು ತೆಗೆದುಕೋ ಅಂತಂದರು. ಡೂಪ್ಲಿಕೇಟ್ ಆದರೆ ಇಲ್ಲಿ ಇದು ಗಾಜಿನ ಪೆಟ್ಟಿಗೆ ಒಳಗದ, ಕಾಗದದೊಳಗೆ ಸುತ್ತಿಟ್ಟೇವಿ, ಅದನ್ನು ತೆಗೆದುಕೊಳ್ಳಬಹುದು. ಅವ ಅಂದ, ತೆಗೆದುಕೊಳ್ಳಿಕ್ಕೆ ಬಂದವ, ಒರಿಜಿನಲ್ ಹೆಂಗೆ ಹಿಂಗೆ ಮಣ್ಣಿನ ಗಡಿಗೆಯಾಗಿರ್ತೈತ್ರಿ ಅಂತ. ನೀವು ಯಾರಿಗೆ ಮೋಸ ಮಾಡ್ಬೇಕಂತ ಮಾಡಿದ್ದೀರಿ? ನಮಗಿಷ್ಟು ತಿಳಿಯುವುದಿಲ್ಲ ಏನು? ಅದೇನು ಪೆಟ್ಟಿಗೆ ಒಳಗಿಟ್ಟಾರಲ್ಲ ಅದೇ ಕಸ್ತೂರಿ ಕೊಡ್ರಿ ಅಂತ ಅದನ್ನು ತೆಗೆದುಕೊಂಡ. ಅವ ದೊಡ್ಡ ಮನುಷ್ಯ ಇದ್ದ, ಅವ ತೆಗೆದುಕೊಂಡಾನಂತ ತಿಳಿದು ಅವನ ಹಿಂದೆ ಯಾರ್ಯಾರು ಬರ್ತಿದ್ರು ಎಲ್ಲರೂ ಅದನ್ನು ತೋತಿದ್ರು. ಮುಂಜಾನೆಯಿಂದ ಸಾಯಂಕಾಲದವರೆಗೆ ವ್ಯಾಪಾರ ನಡೀತು. ಮಣ್ಣಿನ ಗಡಿಗೆ ಒಳಗಿರುವಂಥ ಕಸ್ತೂರಿಯನ್ನು ಯಾರೂ ತೋಳ್ತಾನೆ ಇಲ್ಲ. ಯಾಕೆಂದರೆ ಎಲ್ಲರೂ ದೊಡ್ಡವರು ಪೆಟ್ಟಿಗೆಯಾಗಿನ ತೋಳ್ತಾ ಇದ್ದರು. ಕೊನೆಗೆ ಸಾಯಂಕಾಲಕ್ಕೆ ಅವರು ಶೆಟ್ರು ಅವನ ಗೆಳೆಯರಿಗೆ ಕೇಳಿದರು, ನೋಡಿದೇನು ಇವತ್ತು ಹೆಂಗಾಯಿತು ಅಂತ. ಯಾವುದನ್ನು ಗುರುತಿಸ್ತಾರೆ ಎಲ್ಲರೂ ಅಂತ. ಕಸ್ತೂರಿ, ಶುದ್ಧವಾದ ಕಸ್ತೂರಿಯನ್ನು ಗುರುತಿಸ್ತಾರೋ ಅಥವಾ ಡೂಪ್ಲಿಕೇಟ್ ಕಸ್ತೂರಿಯನ್ನು ಗುರುತಿಸ್ತಾರೋ ಅಂತ. ಹಾಗ ಜೀವನದಲ್ಲಿ ಪರಮಾತ್ಮ ಅನ್ನುವಂಥ ಶಕ್ತಿ ಈ ಜಗತ್ತಿನೊಳಗೆ ನಮಗೆ ಶುದ್ಧವಾದದ್ದನ್ನು ಇಟ್ಟಾನ, ಅಶುದ್ಧವಾದದ್ದನ್ನು ಇಟ್ಟಾನ. ನಾವು ಇಲ್ಲಿ ಬಂದ ಬಳಿಕ ಶುದ್ಧವಾದದ್ದನ್ನು ಗುರುತಿಸಿದ್ವಿ ಅಂದರೆ ಅದು ನಮಗೆ ಹಿತ ಆಗ್ತದೆ. ಅಶುದ್ಧವಾದದ್ದನ್ನು ಗುರುತಿಸಿದ್ವಿ ಅಂದ್ರೆ ನಮ್ಮ ಸಮಯನೂ ನಮ್ಮ ಆಯುಷ್ಯವೂ ಹಾಳಾಗ್ತದೆ, ನಮ್ಮ ಹಣನೂ ಹಾಳಾಗ್ತದೆ. ನಾವು ಪಡೆದುಕೊಂಡಿರುವಂಥ ಕಸ್ತೂರಿ ನಮಗದು ಉಪಯೋಗಕ್ಕೆ ಬರುವುದಿಲ್ಲ. ಇದು ನಮ್ಮ ಮನಸ್ಸ ಮಾಡ್ತಾ ಇರ್ತದೆ. ಅದಕ್ಕೆ ನಾವು ಮೊದಲು ನಮ್ಮ ಮನಸ್ಸಿಗೆ ಸ್ವಲ್ಪ ತರಬೇತಿಯನ್ನು ಕೊಡಬೇಕು. ಇದು ಮೊದಲನೇದು. ಒಂದು ಏನು ಅಂದರೆ, ನಮ್ಮ ಮನಸ್ಸು ಬರೀ ಕೆಟ್ಟದ್ದನ್ನೇ ಅದು ಗುರುತಿಸ್ತಾ ಇರ್ತದೆ, ಅದಕ್ಕೆ ಬೆಲೆ ಕೊಡ್ತಿರ್ತದೆ. ಅದನ್ನು ಬಿಡಿಸಬೇಕು, ಸ್ವಲ್ಪ ಒಳ್ಳೆಯದನ್ನು ಅದಕ್ಕೆ ಹಚ್ಚಬೇಕು. ನೋಡ್ರಿ, ಈಗ ನೀರಿಗೆ ಎಷ್ಟು ಬೆಲೆ ಅದ? ನೀರಿಗೆ
ಒಂದು ಲೀಟ್ರಕ್ಕೆ ಬರೀ 20 ರೂಪಾಯಿ ಅದ. ನೀರಿಲ್ಲದ ಜೀವನನೇ ಇಲ್ಲ. ಎಲ್ಲದಕ್ಕೂ ನೀರೇ ಬೇಕು, ಆದರೆ ಅದಕ್ಕೆ ಬರೀ 20 ರೂಪಾಯಿ. ಅದರ ಜೊತೆಗೆ ಇನ್ನೊಂದು ಇರ್ತದ, ಅದು ನೀರ ಇದ್ದಂಗೆ ಇರ್ತದ, ಸೆರೆ. ಆ ಸೆರೆಗೆ 1 ಲೀಟ್ರಕ್ಕೆ ಎಷ್ಟು ಬೆಲೆ ಅದ? ಅದು ಜೀವನವನ್ನು ಹಾಳು ಮಾಡ್ತದೆ. ನಮ್ಮ ಆಯುಷ್ಯವನ್ನು, ನಮ್ಮ ಆರೋಗ್ಯವನ್ನು ಹಾಳು ಮಾಡ್ತದೆ, ಮನೆಯನ್ನು ಕೆಡಿಸ್ತದ. ಅದಕ್ಕೆ ನೂರಾರು ರೂಪಾಯಿ ಬೆಲೆ ಅದ, ಕೊಂಡುಕೊಳ್ತಾರೆ, ಹುಡುಕ್ಯಾಡಿ ತೋಡ್ತಾರೆ ಅದನ್ನು. ನೀರಿಗೆ ಏನೂ ಬೆಲೆ ಇಲ್ಲ. ಅದು ನೀರಂತದ. ಏನಪ್ಪ ಈ ಮನುಷ್ಯನ ಸ್ವಭಾವ? ನನ್ನ ಕಡೆ ಈತ ನೋಡುವುದನ್ನಿಲ್ಲ, ನೋಡುವುದು ಹೋಗಲಿ, ನನಗೆ ಬೆಲೆ ಏನು ಬೆಲೆ ಕೊಡ್ತಾನೆ ಈತ? ಹಾಗೆ ನಾವು ಒಳ್ಳೆಯದನ್ನು ಗುರುತಿಸಬೇಕು. ಆನಂತರ ಇನ್ನೊಂದೇನದ ಅಂತಂದ್ರೆ, ಕೆಡಿಸುವವರು ಬಹಳಷ್ಟು ಜನ ಇರ್ತಾರೆ. ಕೆಡಿಸುವವರು ಬಹಳಷ್ಟು ಜನ ಇರ್ತಾರೆ. ಕೆಡಿಸುವ ಸಂಗತಿಗಳು ಅನೇಕ ಇರ್ತಾವೆ ನಮ್ಮ ಜೀವನದಲ್ಲಿ, ಎಲ್ಲರ ಜೀವನದಲ್ಲಿನೂ ಇರ್ತಾವೆ. ಅವುಗಳಿಂದನೂ ಪಾರಾಗಬೇಕು ಮನುಷ್ಯ. ಸುಧಾರಿಸಲಿಕ್ಕೆ ಹೆಚ್ಚು ಸಮಯ ಬೇಕಾಗ್ತದೆ, ಕೆಡಿಸಲಿಕ್ಕೆ ಹೆಚ್ಚು ಸಮಯ ಇಲ್ಲ. ಒಂದು ಸಣ್ಣ ಹನಿ ಹುಳಿ ಒಂದು ದೊಡ್ಡ ಗಡಿಗೆಯ ಹಾಲನ್ನು ಕೆಡಿಸ್ತದೆ. ಒಂದು ಸಣ್ಣ ಹನಿ ಹುಳಿ ದೊಡ್ಡ ಗಡಿಗೆಯ ಹಾಲನ್ನು ಕೆಡಿಸ್ತದೆ. ಹಂಗೆ ಕೆಲವು ಜನ, ಕೆಲವು ಸಂಗತಿಗಳು ಸಮಾಜದಾಗ ಹಿಂಗಿರ್ತಾವ. ಅವ್ರ ಕೆಲಸ ಅಂದ್ರೇ ಹುಳಿ ಹಿಂಡುವುದು, ಮನೆಯನ್ನು ಒಡೆಯುವುದು, ಸಮಾಜವನ್ನು ಒಡೆಯುವುದು. ಒಂದು ಮಾತು ಸಾಕು, ಸಮಾಜ ಒಡೆದು ಬಿಡ್ತದೆ, ಮನೆಗಳು ಒಡೆದು ಬಿಡ್ತಾವೆ, ಮನಸ್ಸು ಒಡಿತದ, ಕೂಡುವುದಿಲ್ಲ. ಅದನ್ನೇ ನಾವು ಮತ್ತೆ ಸುಧಾರಿಸಬೇಕಾದ್ರೆ ಎಷ್ಟು ಕಷ್ಟಪಡ್ತದೆ. ಒಡೆದ ಹಾಲನ್ನು ಮತ್ತೆ ಮರಳಿ ಹಾಲನ್ನಾಗಿ ಮಾಡಲಿಕ್ಕೆ ಬರ್ತದೆ ಏನು? ಈ ಒಡೆದ ಮನಸ್ಸುಗಳನ್ನು ಮತ್ತೆ ಕೂಡಿಸೋದು ಎಷ್ಟು ಕಷ್ಟ ಅದ. ಹೀಗದಾವಲ್ಲ ಅನೇಕ ಸಂಗತಿಗಳು, ಇವುಗಳಿಂದನೂ ನಾವು ಪಾರಾಗಬೇಕು. ಮತ್ತು ಸಮಸ್ಯೆಗಳು ಬಹಳಷ್ಟು ಅದಾವೆ. ಆ ಸಮಸ್ಯೆಗಳಿಂದನೂ ನಾವು ದೂರ ಇರಬೇಕು. ಸ್ವಲ್ಪ ಸಮಸ್ಯೆಗಳು ಹೆಂಗದಾವು ಅಂದ್ರೆ, ಸಮಸ್ಯೆಗಳು ಈ ಜೇಡರ ಬಲಿ ಇದ್ದಂಗೆ ಅದಾವೆ. ಮನೆಯೊಳಗೆ ಜೇಡರ ಬಲಿ ಇರ್ತದೆ ನೋಡ್ರಿ, ಅದು ನೀವು ಒಂದು ಎಳೆ ಹಿಡಿದ್ರೆ ಎಲ್ಲ ಎಳೆಗಳು ಅಲಿಗಾಡ್ತಾವೆ. ಒಂದು ಜಗ್ಗಿ ಬಿಟ್ಟರೆ ಸಾಕು, ಎಲ್ಲ ಕೆಟ್ಟು ಬಿಡ್ತದೆ, ಬಲಿನೇ. ಹಾಗೆ ನಮ್ಮ ಸಮಸ್ಯೆಗಳು ಹೇಗಿರ್ತಾವು ಅಂದ್ರೆ, ಒಂದು ಮಾಡೋದ್ರಾಗ ಇನ್ನೊಂದು, ಅದನ್ನು ಮುಗಿಸೋದ್ರಾಗ ಮತ್ತೊಂದು, ಹೀಗೆ ಸಮಸ್ಯೆಗಳ ಈ ಸರಪಳಿನೇ ಇರ್ತದೆ. ಈ ಸಮಸ್ಯೆಗಳಿಂದನೂ ಮನುಷ್ಯ ಸ್ವಲ್ಪ ರಕ್ಷಣೆ ಆಗಬೇಕು, ಕೆಡಿಸುವವರಿಂದನೂ ರಕ್ಷಣೆ ಆಗಬೇಕು. ಮತ್ತು ನಮ್ಮ ಮನಸ್ಸೇನು ವಿಷಯಗಳ ಕಡೆಗೆ, ಕೆಟ್ಟದ್ರ ಕಡೆಗೆ ಹರಿತಾದ, ಅವುಗಳ ಕಡೆಗೇನು ಅವುಗಳಿಂದನೂ ರಕ್ಷಣೆ ಆಗಬೇಕು. ಆನಂತರ ನಾವು ಏನು ಮಾಡಬೇಕು? 4 ಕೆಲಸ ಮಾಡಬೇಕು. 4 ಕೆಲಸ ಮಾಡಬೇಕು. ಒಂದು ಕರ್ಮ ಯೋಗ ಅಂತ ಅವ್ರ ಹೆಸರಿಟ್ಟಾರೆ, ಇನ್ನೊಂದು ಭಕ್ತಿ ಯೋಗ ಅಂತ ಅದಕ್ಕೆ ಹೆಸರಿಟ್ಟಾರೆ, ಮೂರನೇದು ಧ್ಯಾನ ಯೋಗ ಅಂತ ಇಟ್ಟಿದ್ದಾರೆ, 4ನೇದು ಜ್ಞಾನ ಯೋಗ ಅಂತ. ಇವು 4 ಯೋಗಗಳದಾವ. ನಮಗೆ ಯಾವುದು ಒಗ್ಗತದ ಅದನ್ನು ನಾವು ಸಾಧಿಸಬೇಕು, ಅದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಭಕ್ತಿ ಅಂದರೆ ಯಾವುದು? ನಮ್ಮಲ್ಲಿ ಏನು ಭಾವನೆಗಳದಾವಲ್ಲ, ಆ ಭಾವನೆಗಳನ್ನು ಮಧುರಗೊಳಿಸುವುದು, ಅದು ಭಕ್ತಿ ಯೋಗ. ಭಾವನೆಗಳನ್ನು ಮಧುರಗೊಳಿಸಿದ್ದೀವಿ ಅಂದರೆ ಅದೇ ಯೋಗ ಆಗ್ತದೆ. ಈಗ ಕಾಮ ಒಂದು ಭಾವ ಅಲ್ಲ, ಕಾಮವನ್ನು ಪ್ರೇಮವನ್ನಾಗಿ ಪರಿವರ್ತಿಸೋದು ಕಾಮ ಅದ. ಆ ಕಾಮ ಯಾವಾಗ ಶುದ್ಧ ಆಗ್ತದೆ, ಪ್ರೇಮ ಆಯಿತು ಅಂದರೆ ಶುದ್ಧ ಆಯಿತು. ಕಾಮ ಅದು ನಮ್ಮನ್ನು ದುಃಖಿಗಳನ್ನಾಗಿ ಮಾಡ್ತದೆ, ಪ್ರೇಮ ನಮ್ಮನ್ನು ಸುಖಿಗಳನ್ನಾಗಿ ಮಾಡ್ತದೆ. ಭಾವ ಒಂದೇ ಅದ, ಆದರೆ ಆ ಒಂದು ಭಾವವನ್ನು ಪರಿವರ್ತಿಸೋದು, ಇದು ಭಕ್ತಿ. ಎರಡನೇದು ಕರ್ಮ ಅದ.
ನಾವೇನು ಕೆಲಸ ಮಾಡ್ತೀವಿ ಇದೊಂದು ಸಾಧನ ಅದು. ಇದು ಯೋಗ ಆಗಬೇಕು. ನಾವು ಎಂಥ ಕೆಲಸ ಮಾಡಬೇಕು, ನಾವು ಮಾಡುವಂಥ ಕೆಲಸ ನನಗೂ ಹಿತ ಇರಬೇಕು ಮತ್ತು ಸಮಾಜಕ್ಕೂ ಹಿತ ಇರಬೇಕು. ಅಂಥ ಕೆಲಸವನ್ನು ಮಾಡಬೇಕು. ಆನಂತರ ಆ ಮಾಡುವ ಕರ್ಮವನ್ನು ನಿಷ್ಕಾಮವಾಗಿ ಮಾಡಬೇಕು. ಭಾಳ ಫಲ ಬಯಸಬಾರ್ದು. ಎಲ್ಲ ನಾವು ಮಾಡಿದ್ದ ಫಲ ನಮಗೆ ಸಿಗ್ತದಂತ ಹಿಂಗೇನಿಲ್ಲ. ಎಷ್ಟೋ ಸಲ ನಾವು ಮಾಡ್ತೀವಿ, ನಮಗೆ ಫಲ ಸಿಗೋದಿಲ್ಲ, ಇನ್ನೊಬ್ಬರಿಗೆ ಸಿಗ್ತದೆ. ಎಲ್ಲನೂ ನಮಗೆ ಸಿಗೋದಿಲ್ಲ. ಅಪ್ಪಗಳು ಹೇಳ್ತಿದ್ದರು, ಒಬ್ಬ 90 ವರ್ಷದ ವಯಸ್ಸಿನ ಒಬ್ಬ ಮುದುಕ ಒಂದು ಮಾವಿನ ಗಿಡ ಹಚ್ತಿದ್ದಂತ. ಆವಾಗ ಒಬ್ಬ ಮನುಷ್ಯ ಈತನಿಗೆ ಕೇಳ್ತಾನೆ, ಅಲ್ಪ ಇಷ್ಟು ವಯಸ್ಸಾಗೈತಿ, ಇಂದೋ ನಾಳೆ ಹೋಗೋ ತಯಾರಿ ಒಳಗದದಿ, ಈಗ ನೀನು ಮಾವಿನ ಗಿಡ ಹಚ್ಚಿ ಇನ್ನು ಯಾವಾಗ ಹಣ್ಣು ತಿನ್ನಾವ ಅಂತಂದಂತ. ಅವಾಗ ಆತ ಹೇಳಿದ, ಹಿರಿಯ ಮನುಷ್ಯ ಹೇಳಿದ, ನೋಡ್ರಿ, ನಾ ಈಗ ಹಚ್ಚುವ ಮಾವಿನ ಗಿಡದ ಫಲ ನಾನೇ ತಿನ್ಬೇಕಂತಿಲ್ಲ. ಹಿಂದಿನವರು ಹಚ್ಚಿದ್ರು ಅದರ ಫಲಗಳನ್ನು ನಾನು ತಿಂದೆ, ನಾನು ಅನುಭವಿಸಿದೆ. ಈಗ ನಾನು ಹಚ್ಚಿದ್ದು ನಾನು ತಿನ್ನಬೇಕಂತಿಲ್ಲ, ಮುಂದಿನವರು ತಿನ್ನಲಿಲ್ಲ, ಯಾಕೆ ಅದನ್ನು ನಾವು ಯೋಚಿಸಬೇಕು ಅಂತ. ಮುಂದಿನವರು ತಿನ್ನಬಹುದಲ್ಲ, ಎಲ್ಲ ನಾವ ಮಾಡಿದ್ದು ನಮಗೆ ಆಗುವುದಿಲ್ಲ. ಆದ್ದರಿಂದ ಕರ್ಮವನ್ನು ಯೋಗವನ್ನಾಗಿ ಮಾಡಬೇಕು, ಇದೊಂದು. ಆನಂತರ ಇನ್ನು ಧ್ಯಾನವಂತಂದು ಅದ. ಧ್ಯಾನ ಅಂದರೆ ಮನಸ್ಸನ್ನು ಏಕಾಗ್ರಗೊಳಿಸುವುದು. ಈ ಮನಸ್ಸೇನು ಚಂಚಲ ಅದಲ್ಲ, ಮನಸ್ಸನ್ನು ಏಕಾಗ್ರಗೊಳಿಸುವುದಕ್ಕೇ ಧ್ಯಾನ ಅಂತ ಕರೀತಾರೆ. ಆ ಏಕಾಗ್ರತೆ ಇರಲಿಲ್ಲ ಅಂದರೆ ಯಾವ ಕೆಲಸ ಆಗೋದಿಲ್ಲ. ಈಗ ನಾನು ಹೇಳ್ತಾ ಇರ್ತೀನಿ, ಹೇಳುವುದರಲ್ಲಿ ಏಕಾಗ್ರತೆ. ನೀವು ಕೇಳ್ತಾ ಇರ್ತೀರಿ, ಕೇಳುವುದರಲ್ಲಿ ಏಕಾಗ್ರತೆ. ಅದು ನಿಶ್ಚಲವಾಗಬೇಕು ಮನಸ್ಸ. ಹರಿದಾಡ್ತಾ ಇತ್ತು ಅಂದರೆ ಅದು ಸ್ಥಿರ ಆಗೋದಿಲ್ಲ. ಅದು ಗಟ್ಟಿ ಏಕಮುಖ ಆಗಬೇಕು. ಹಾಗೆ ಮಾಡುವುದಕ್ಕೆ ಅದಕ್ಕೆ ಧ್ಯಾನ ಅಂತ ಕರೀತಾರೆ. ಅದನ್ನು ಅಭ್ಯಾಸ ಮಾಡಬೇಕು. ಒಂದೇ ದಿನದಾಗ ಆಗೋದಿಲ್ಲ. ಅದು ದಿನಾಲು ಸ್ವಲ್ಪ ಸ್ವಲ್ಪ ಅಭ್ಯಾಸ ಮಾಡಿ ಮನಸ್ಸನ್ನು ನಿಗ್ರಹಿಸಬೇಕಾಗ್ತದೆ. ಒಂದೇ ದಿನದಲ್ಲಿ ಆಗೋದಿಲ್ಲ ಅದು. ಆನಂತರಿನ ಕೊನೆಯದೊಂದದ ಜ್ಞಾನ ಅಂತ ಒಂದದ, ತಿಳುವಳಿಕೆ, ಅರಿವು. ಅದು ಜ್ಞಾನ. ನಮ್ಮಲ್ಲೇನು ತಿಳುವಳಿಕೆ ಅದಲ್ಲ, ಆ ತಿಳುವಳಿಕೆಯನ್ನು ಶುದ್ಧಗೊಳಿಸುವುದು, ಆ ಜ್ಞಾನವನ್ನು ಹೆಚ್ಚಿಸುವುದು, ಅದು ಜ್ಞಾನಯೋಗ. ಅದನ್ನು ಸಾಧಿಸಬೇಕು. ಹೀಗೆ 4 ಸಾಧನೆಗಳದಾವು. ನಾವು ಎಷ್ಟು ಜನ ಅದೇವಲ್ಲ, ನಮ್ಮಲ್ಲಿ ಒಳ್ಳೆಯ ಭಾವನೆಗಳಂತೂ ಎಲ್ಲರಲ್ಲಿ ಅದಾವ. ಒಳ್ಳೆಯ ಭಾವನೆಗಳನ್ನು ಅವುಗಳನ್ನು ಪರಿವರ್ತಿಸಿ ಶುದ್ಧಗೊಳಿಸುವುದು ಅದು ಭಕ್ತಿ ಯೋಗ. ನಾವು ಕೆಲಸ ಮಾಡ್ತೀವಿ ದಿನದ ತುಂಬ, ಆ ಕೆಲಸವನ್ನೇ ಯೋಗವನ್ನಾಗಿ ಮಾಡಿದ್ವಿ ಅಂದ್ರೆ ನಾವು ಮಾಡುವ ಎಲ್ಲ ಕೆಲಸಗಳನ್ನು ಸಾಧನೆಯೇ ಆಯಿತು. ನಮಗೊಂದು ಮನಸ್ಸದ, ಆ ಮನಸ್ಸನ್ನು ಏಕಾಗ್ರಗೊಳಿಸಿದ್ವಿ ಅಂದ್ರೆ ಧ್ಯಾನ ಯೋಗ. ನಮ್ಮ ತಲೆಯಲ್ಲಿ ವಿಚಾರಗಳದಾವು, ಆ ವಿಚಾರಗಳನ್ನು ನಾವು ಶುದ್ಧಗೊಳಿಸಿದ್ದೀವಿ ಅಂದ್ರೆ ಜ್ಞಾನಯೋಗ. ತಿಳುವಳಿಕೆಯ ಅರಿವು ಹೆಚ್ಚಾಗಬೇಕು. ಶಂಕರಾಚಾರ್ಯರು ಒಮ್ಮೆ ಹೊರಟಿದ್ದರು. ಶಂಕರಾಚಾರ್ಯರು ಬಹಳ ದೊಡ್ಡ ಜ್ಞಾನಿಗಳು. ಬರೀ 32 ವರ್ಷ ಅವರು ಬದುಕಿದರು. ಆದರೆ 300 ವರ್ಷ ಬದುಕಿದರೂ ಸಹಿತ ಅವರಷ್ಟು ಕೆಲಸ ಮಾಡಲಿಕ್ಕಾಗೋದಿಲ್ಲ, ಅಷ್ಟು ಜ್ಞಾನವನ್ನು ಕೊಟ್ಟು ಹೋದರು. ಅವರಿಗೆ ಒಂದು ಸಲ ಒಬ್ಬ ಒಕ್ಕಲಿಗ ಭೇಟಿಯಾದ. ಆ ಒಕ್ಕಲಿಗ ಶಂಕರಾಚಾರ್ಯರಿಗೆ ಭೇಟಿಯಾದ. ನೀವೇ ಏನು ಶಂಕರಾಚಾರ್ಯರು ಅಂತ ಕೇಳಿದ. ಹೌದು, ನಾನೇ ಶಂಕರಾಚಾರ್ಯರು ಅಂತ. ಭಾಳ ಸಂತೋಷ ಆಯಿತು. ನಿಮ್ಮ ಹೆಸರು ನಾನು ಭಾಳ ಕೇಳಿದ್ದೆ. ನಿಮ್ಮನ್ನು ಒಂದು ಸಲ ಭೇಟಿ ಆಗಬೇಕಂತ ನಿರ್ಧಾರ ಮಾಡಿದ್ದೆ. ಜೀವನದಲ್ಲಿ ಆಗ್ತದೋ ಇಲ್ಲೋ ಅಂತ ಭರವಸೆ ಇರಲಿಲ್ಲ. ಆದರೆ ಇವತ್ತು ನೀವು ನನಗೆ ಎಷ್ಟು ಸುಲಭವಾಗಿ ಭೇಟಿ ಆದ್ರಿ, ನನ್ನ ಭಾಗ್ಯ. ನನಗೀಗ ನೀವು ಹೇಳ್ರಿ, ನೀವೆಲ್ಲ ಜ್ಞಾನವನ್ನು ಪಡೆದಿದ್ದೀರಿ ಮತ್ತು ಅನೇಕ ಗ್ರಂಥಗಳನ್ನು ಬರೆದಿದ್ದೀರಿ. ನನಗೆ ನೀವು ಜ್ಞಾನವನ್ನು ಮಾಡಿಕೊಡ್ಬೇಕು. ಆದರೆ ಒಂದೇನು ಅಂದರೆ ನಾನು ಏನೂ ಕಲ್ತಿಲ್ಲ.
ನನಗೆ ಅಕ್ಷರ ಬರುವುದಿಲ್ಲ, ಆದರೆ ಸ್ವಲ್ಪ ಸಮಯದೊಳಗೆ ನನ್ನನ್ನು ನೀವು ಜ್ಞಾನಿಗಳನ್ನಾಗಿ ಮಾಡಬೇಕು. ಆವಾಗ ಶಂಕರಾಚಾರ್ಯರಿಗೆ ಇದು ದೊಡ್ಡ ಸವಾಲಾಯಿತು. ಅವರು ಎಲ್ಲರ ಜೊತೆಗೆ ವಾದ ಮಾಡಿದ್ರು, ಎಲ್ಲರಿಗೂ ತತ್ವವನ್ನು ತಿಳಿಸಿದ್ರು. ಆದರೆ ಇನ್ನು ಇವನಿಗೆ ಹೆಂಗೆ ಹೇಳುವುದು? ಆವಾಗ ಅವರು ಹೇಳಿದರು, ನೋಡಪ್ಪ, ನೀನು ಗ್ರಂಥಗಳನ್ನು ಓದೋದು ಅವಶ್ಯಕತೆ ಇಲ್ಲ, ಬಹಳಷ್ಟು ಕಲಿಯೋದು ಅವಶ್ಯಕತೆ ಇಲ್ಲ. ನಾ ಒಂದು ಮಾತು ಹೇಳ್ತೀನಿ, ಅದನ್ನು ಒಂದು ತಿಳ್ಕೊಂಡು ಬಿಡು ಅಂತಂದರು. ಹೇಳ್ರಿ ಅಂತಂದ. ಬ್ರಹ್ಮ ಸತ್ಯ ಜಗನ್ನ ಮಿಥ್ಯ ಜೀವೋ ಬ್ರಹ್ಮೈವ ನಾಪರಹ ಅಂತಂದ. ಬ್ರಹ್ಮ ಅಂದರೆ ಸತ್ಯ ಒಂದೇ, ಅದು ಯಾವಾಗಲೂ ಇರುವಂಥದ್ದು. ಈ ಜಗತ್ತ ಇದು ಮಿಥ್ಯ, ಇದು ಶಾಶ್ವತವಾಗಿ ಇರುವುದಿಲ್ಲ. ಮತ್ತು ನೀ ಏನು ಅದದೆಯಲ್ಲ, ನೀನು ಆ ಬ್ರಹ್ಮದ ಸ್ವರೂಪವೇ ಅಂತ ತಿಳ್ಕೊಂಡು ಬಿಡು ಅಂತಂದ. ನೀನು ಈ ಜಗತ್ತಿನ ಸ್ವರೂಪ ಅಲ್ಲ, ನೀನು ಬ್ರಹ್ಮದ ಸ್ವರೂಪ ಅಂತ ತಿಳ್ಕೊಂಡು ಬಿಡು, ಮುಗಿತು ಅಲ್ಲಿಗೆ ಜ್ಞಾನ ಅಂತಂದ. ಅವ ಒಕ್ಕಲಿಗ ಭಾಳ ಚಲೋ ಮನುಷ್ಯ ಇದ್ದ. ಅವನು ತಿಳ್ಕೊಂಡು, ಹೌದು, ಈ ಜಗತ್ತ ಇದ್ದಂಗೆ ಇರುವುದಿಲ್ಲ, ಇದು ಬ್ರಹ್ಮ ಅಲ್ಲ, ಬ್ರಹ್ಮ ಸತ್ಯ ಒಂದೇ, ಅದು ಶಾಶ್ವತವಾಗಿರುವುದು, ಮತ್ತು ನಾನು ಬ್ರಹ್ಮದ ಸ್ವರೂಪನೇ ಅಂತಂದ. ಆವಾಗ ಅವರು ಶಂಕರಾಚಾರ್ಯರಿಗೆ ಆ ಒಕ್ಕಲಿಗ ಕೇಳಿದಂತ, ಮತ್ತು ಇಷ್ಟ ಹೇಳೋದಾಯ್ತಂದ್ರೆ ನೀವು ಅಷ್ಟ್ಯಾಕೆ ಗ್ರಂಥಗಳನ್ನು ಬರೆದ್ರಿ? ಸುಳ್ಳ ಜಗತ್ತೇ ಸುಳ್ಳಿತ್ತಂದ್ರೆ ವಾದರೆ ಯಾಕೆ ಮಾಡಿದ್ರಿ ಅಂತ. ಜಗತ್ತೇ ಸುಳ್ಳಿತ್ತು ಅಂದರೆ ನಿಮ್ಮ ಸಿದ್ಧಾಂತರ ಎಲ್ಲಿ ಖರೆ ಆಗ್ತದೆ? ಅವರು ಶಂಕರಾಚಾರ್ಯರು ಇವಂದು ಕೇಳಿದ್ರಲ್ಲ, ಅವ್ರಂದ್ರಂತ, ಹೌದಪ್ಪ, ನಾನು ಈಗ ನನಗೆ ಗೊತ್ತಾಗಕತ್ತೈತಿ, ನೀವೊಂದು ವೇಳೆ ನನಗೆ ಪ್ರಾರಂಭದಾಗ ಭೇಟಿಯಾಗಿದ್ದೆ ಅಂದರೆ ನಾನು ಯಾರ ಜೊತೆಗೆ ವಾದನ ಮಾಡ್ತಿರ್ಲಿಲ್ಲ ಅಂದ್ರೆ. ಯಾವುದು ಸುಳ್ಳು ಐತಿ ಅಂತ ನಾನು ಪ್ರತಿಪಾದನೆ ಮಾಡ್ತಾ ಇದ್ದೇನೆ, ಅದಕ್ಕಾಗೇ ಗ್ರಂಥಗಳನ್ನು ಬರದೆ. ಸುಳ್ಳನ್ನು ಸಿದ್ಧ ಮಾಡೋದಕ್ಕಾಗೆ ಸುಳ್ಳಿನ ಗ್ರಂಥಗಳು. ಯಾವುದು ಅದು ಇಲ್ಲವೇ ಇಲ್ಲ ಅದನ್ನು ಸಿದ್ಧ ಮಾಡಾಕ ಜ್ಞಾನದ ಉಪದೇಶ. ನೋಡ್ರಿ ಅವ್ರದ್ದು ಹೇಗಿರಬೇಕು. ನಂಬುದು ಹೆಂಗೆ ಆಗ್ತದೆ, ನಂಬುದು ಹಾಗೆ ಆಗ್ತದೆ. ಜ್ಞಾನ ಅಂದರೆ ಬರೀ ಕೇಳುವುದು, ತಿಳ್ಕೊಳ್ಳೋದು, ಕಲಿಯುವುದನ್ನೇ ಜ್ಞಾನ ಅಂತ ನಾವು ತಿಳ್ಕೊಂಡೇವಿ. ಅಕ್ಷರ ಬರುವುದು ಅಷ್ಟೇ ಜ್ಞಾನ ಅಲ್ಲ, ಜ್ಞಾನ ನಮ್ಮ ಒಳಗಡೆ ಬರಬೇಕು. ನಾವು ಎಷ್ಟು ಗ್ರಂಥಗಳನ್ನು ಓದೇವೆ ಅನ್ನೋದು ಜ್ಞಾನ ಅಲ್ಲ, ನಮ್ಮ ಜೀವನದಲ್ಲಿ ಅದು ಎಷ್ಟು ಅಳವಟ್ಟೈತಿ ಅನ್ನೋದಕ್ಕೆ ಜ್ಞಾನ. ಮಹಾಭಾರತದಲ್ಲಿ ದ್ರೋಣಾಚಾರ್ಯರು ಪಾಂಡವರಿಗೆ ಕಲಿಸ್ತಾ ಇದ್ದರು. ಒಂದು ದಿವಸ ಒಂದು ಪಾಠವನ್ನು ಹೇಳಿದರು. ಮರುದಿವಸ ಎಲ್ಲರೂ ಈ ಪಾಠವನ್ನು ಮಾಡಿಕೊಂಡು ಬರ್ರಿ ಅಂತಂದರು. ಆಯ್ತಂತ ಎಲ್ಲರೂ ಹೋದರು. ಮರುದಿವಸ ಎಲ್ಲರೂ ಕಂಠಪಾಠ ಮಾಡಿಕೊಂಡು ಬಂದರು. ಆವಾಗ ಯುಧಿಷ್ಠಿರ ಇದ್ರಲ್ಲ, ಧರ್ಮರಾಯ, ಅವರಿಗೆ ದ್ರೋಣಾಚಾರ್ಯರು ಕೇಳಿದರು, ನೀ ಮಾಡ್ಕೊಂಡು ಬಂದೇನು ಅಂತಂದರು. ನಾನು ಮಾಡಿಲ್ಲ, ಇನ್ನೂ ಆಗಿಲ್ಲ ನನ್ನ ಕಡೆಯಿಂದ. 2 ದಿವಸ ಆಯಿತು, 3 ದಿವಸ ಆಯಿತು, 1 ವಾರ ಆಯಿತು. ಕೆಲವ್ರದ್ದು 1ನೇ ಪಾಠ ಮುಗೀತು, 2ನೇ ಪಾಠ ಮುಗೀತು, 10 ಪಾಠನ್ನು ಮುಗಿಸಿದರು. ಇವರು ಯುಧಿಷ್ಠಿರ ಇನ್ನೂ ತಯಾರಾಗಿಲ್ಲ. ಅವರು ಗುರುಗಳು ತಿಳ್ಕೊಂಡಿದ್ರು, ಎಲ್ಲರಲ್ಲಿ ಹುಷಾರ್ ಅಂತಂದ್ರೇ ಯುಧಿಷ್ಠಿರ, ಧರ್ಮರಾಯ. ಅವನಲ್ಲಿ ನಮ್ರತ ಅದ, ಅವನಲ್ಲಿ ಶ್ರದ್ಧೆ ಅದ, ಅವನೇ ಎಲ್ಲರಿಗಿಂತ ಬೇಗ ಕಲಿಬೇಕು, ಆದರೆ ಅವನು ಯಾಕೆ ಕಲಿತಾ ಇಲ್ಲ ಅಂತ ಅವ್ರಿಗೆ ಚಿಂತೆ. ಕೇಳಿದ್ರೆ, ಅಲ್ಪ, ಇವರು ಉಳಿದವರು ಎಲ್ಲರೂ ಪಾಠ ಮಾಡ್ಕೊಂಡು ಬಂದಾರ, ನೀ ಯಾಕೆ ಪಾಠ ಮಾಡ್ಕೊಂಡು ಬಂದಿಲ್ಲ? ಆವಾಗ ಅವರು ಯುಧಿಷ್ಠಿರ ಹೇಳಿದ್ರಂತ, ನೀವು ಬರೇ ಪಾಠ ನೆನಪಿಟ್ಟುಕೊಂಡು ಅಷ್ಟೇ ಬರಾಕ್ಕೆ ಹೇಳಿದ್ರಿ ಅಂದರೆ ನಾನು ನೆನಪಿಟ್ಟುಕೊಂಡು ಅಂದ ಬರ್ತಿದ್ದೆ. ನೀವೇನು ಹೇಳಿರಿ ಮೊದಲನೇ ಪಾಠದಾಗ? ಸತ್ಯವನ್ನು ಆಡಬೇಕು ಅಂತ ಹೇಳಿದಿರಿ. ನಾನು ಮೊದಲನೇ ದಿವಸ ಸತ್ಯವನ್ನು ಆಡಲಿಕ್ಕೆ ಪ್ರಯತ್ನ ಮಾಡಿದೆ, ಆವತ್ತೂ ಆಗಲಿಲ್ಲ. 2ನೇ ದಿವಸವೂ ಸತ್ಯವನ್ನು ಆಡಲಿಕ್ಕೆ ಪ್ರಯತ್ನ ಪಟ್ಟೆ, ಅವಾಗೂ ಆಗಲಿಲ್ಲ. ಈಗ 10 ದಿವಸ ಆಯಿತು ಪ್ರಯತ್ನ ಮಾಡಾಕತ್ತೇನೆ, ಸತ್ಯವನ್ನು ಹೇಳುವುದು ನನ್ನಿಂದ ಆಗ್ತಾ ಇಲ್ಲ. ಎಂದು ನನ್ನಿಂದ ಪೂರ್ತಿಯಾಗಿ ಸತ್ಯವನ್ನು ಹೇಳಲಿಕ್ಕೆ ಬರ್ತದ ಅಂದೇ ನನ್ನ ಮೊದಲಿನ ಪಾಠ ಮುಗೀತಂತ ಹೇಳೋದು. ನಾವು ಪಾಠ ಅಂತಂದ್ರೆ ತಿಳ್ಕೊಳ್ಳೋದು ಅಂತ ಇಟ್ಕೊಂಡೇವಿ, ನೆನಪಿಟ್ಕೊಳ್ಳೋದು.
ಅವರು ನೆನಪಿಟ್ಟುಕೊಳ್ಳೋದಲ್ಲ, ಅದನ್ನು ಬಾಳುವುದು ಅಂತ ಅವ್ರು ಇಟ್ಕೊಂಡಾರ. ನೋಡ್ರಿ ಹೇಗಿರಬೇಕು. ಅದಕ್ಕೆ ನಮ್ಮ ಮನಸ್ಸಿನ ಮೇಲೆ ನಾವು ಎಷ್ಟು ಕೇಳಿದರೂ ಎಷ್ಟು ಹೇಳಿದರೂ ಪರಿಣಾಮ ಆಗೋದಿಲ್ಲ. ಯಾಕೆ ಅಂತಂದರೆ ನಾವು ಜ್ಞಾನ ಅಂದರೆ ಏನು ಅಂತಂದರೆ ಟೇಪ್ ರಿಕಾರ್ಡ್ ಇಟ್ಟಂಗೆ ಕೇಳ್ತೀವಿ, ಟೇಪ್ ರಿಕಾರ್ಡ್ ಇದ್ದಂಗೆ ಹೇಳ್ತೀವಿ, ಅದಕ್ಕೆ ಅದು ಅಳವಡೋದಿಲ್ಲ. ಯಾಕೆ ಹೀಗಾಗ್ತದೆ ಅಂತಂದರೆ ಗಿಳಿ ಪಾಠ ಅವೊಬ್ಬ ಪಂಡಿತ ಗಿಳಿಗೆ ಕಲಿಸಿದ್ದ. ಬೆಕ್ಕು ಬಂದರೆ ಓಡಿ ಹೋಗಬೇಕು, ಬೆಕ್ಕು ಬಂದರೆ ಓಡಿ ಹೋಗಬೇಕು ಅಂತ ಪಂಡಿತ ತನ್ನ ಮನೆಯೊಳಗಿರೋ ಗಿಳಿಗೆ ಕಲಿಸಿದ್ದ. ಬೆಕ್ಕು ಬಂದ್ರೆ ಓಡಿ ಹೋಗಬೇಕು ಅಂತ ಮನೆಯೊಳಗೊಂದು ಗಿಳಿ ಸಾಕಿದ್ದಲ್ಲ, ಆ ಗಿಳಿಗೆ ಅವನು ಕಲಿಸಿದ್ದ ಬೆಕ್ಕು ಬಂತ ಓಡಿ ಹೋಗಬೇಕು, ಹಾರಿ ಹೋಗಬೇಕು. ಅದು ಗಿಳಿ ದಿನಾಲು ಕಂಠಪಾಠ ಮಾಡ್ತಿತ್ತು. ಬೆಕ್ಕು ಬಂದ್ರೆ ಹಾರಿ ಹೋಗಬೇಕು, ಬೆಕ್ಕು ಬಂದ್ರೆ ಓಡಿ ಹೋಗಬೇಕು ಅಂತ ಗಿಳಿ ದಿನಾಲು ಪಾಠ ಮಾಡ್ತಿತ್ತು, ದಿನಾಲು ಹೇಳ್ತಿತ್ತು. ಇವ ಪಂಡಿತ್ ಹೆಂಗೆ ಅಂತಾನೆ ಹಂಗೆ ಅಂತಿತ್ತು. ಒಂದು ದಿವಸ ಬೆಕ್ಕ ಬಂತು. ಇದು ಬೆಕ್ಕು ಬಂದಾಗೂ ಸಹಿತ ಗಿಳಿ ಏನಂತಿತ್ತು, ಬೆಕ್ಕು ಬಂದಾಗ ಓಡಿ ಹೋಗಬೇಕು, ಬೆಕ್ಕು ಬಂದಾಗ ಹಾರಬೇಕು, ಬೆಕ್ಕು ಹಿಡಿತೈತಿ ಅಂತ ಪಾಠ ಹೇಳ್ತಿತ್ತು. ಅದು ಬೆಕ್ಕು ಹಿಡ್ಕೊಂಡು ಹೋಯ್ತು. ಜ್ಞಾನ ಅಂದರೆ ಇದು ಅಲ್ಲ. ಜ್ಞಾನ ನಮ್ಮಲ್ಲಿ ಅಳವಡಬೇಕಲ್ಲ. ಒಂದೇ ನಾವು ಕಲಿಯೋಣ, ಭಾಳ ಪುಸ್ತಕಗಳನ್ನು ಓದೋದು ಬೇಡ, ಒಂದೇ ಸತ್ಯವನ್ನು ಆಡಬೇಕು, ಮುಗೀತು. ಕಳಬೇಡ, ಇನ್ನೊಬ್ಬರ ವಸ್ತುವನ್ನು ತೆಗೆದುಕೊಳ್ಳುವುದು ಬೇಡ. ಕೊಲ್ಲಬೇಡ, ಇನ್ನೊಬ್ಬರಿಗೆ ಹಿಂಸೆಯನ್ನು ಕೊಡುವುದು ಬೇಡ. ಇನ್ನೊಂದು ಜೀವಿಗೆ ಹಿಂಸೆಯನ್ನು ಕೊಡುವುದು ಬೇಡ. ಇಷ್ಟೇ ನಾವು ಮಾಡ್ಲಕ್ಕ ಆಗುವುದಿಲ್ಲ. ಇನ್ನು ಎಷ್ಟು ಓದಿದ್ರೆ ಏನಾಗುವುದದು? ಇದು ಜ್ಞಾನ, ಜ್ಞಾನ ಯೋಗ. ಅದು ಆ ಜ್ಞಾನವನ್ನು ಹೆಚ್ಚಿಸಬೇಕು, ಶುದ್ಧಗೊಳಿಸ್ಕೊಳ್ಬೇಕು. ಹೀಗೆ ಇವು 4 ವಿಧಾನಗಳದಾವ. ಈ 4ರಲ್ಲಿ ನಮಗೆ ಯಾವುದು ಸರಿ ಅನ್ನಿಸ್ತದೆ ಅದನ್ನು ಹಿಡಿಬೇಕು. ಈಗ ಶರಣರಲ್ಲಿ ಸಿದ್ದರಾಮೇಶ್ವರರು ಕರ್ಮಯೋಗವನ್ನು ಮಾಡಿದರು. ಅಕ್ಕ ಮಹಾದೇವಿಯವರು ಭಕ್ತಿಯನ್ನು ಮಾಡಿದರು. ಅಲ್ಲಮ ಪ್ರಭುದೇವರು ಜ್ಞಾನಯೋಗ, ಬಸವಣ್ಣನವ್ರದ್ದು ಕೂಡ ಭಕ್ತಿ ಯೋಗ. ಅಕ್ಕ ಮಹಾದೇವಿ ಅವ್ರದ್ದು ಭಕ್ತಿ, ಬಸವಣ್ಣವ್ರದ್ದು ಭಕ್ತಿ ಸಾಧನ, ಸಿದ್ದರಾಮೇಶ್ವರರದು ಯೋಗ ಕರ್ಮಯೋಗ ಸಾಧನ, ಅಲ್ಲಮ ಪ್ರಭುದೇವ್ರದ್ದು ಜ್ಞಾನಯೋಗ ಸಾಧನ. ಇನ್ನು ಕೆಲವರು ಅಲ್ಲಿ ಅಜಗಣ್ಣ, ಮುಕ್ತಾಯಕ್ಕ ಅವರೆಲ್ಲರೂ ಧ್ಯಾನ ಯೋಗ ಸಾಧನೆಯನ್ನು ಮಾಡಿದರು, ಮನಸ್ಸನ್ನು ಏಕಾಗ್ರಗೊಳಿಸ್ತಿದ್ರು. ಹೀಗೆ ಎಲ್ಲರೂ ಅದಾರಲ್ಲ. ಇಲ್ಲೇ ನಮ್ಮಲ್ಲಿ ಮಹಾರಾಷ್ಟ್ರದಲ್ಲಿ ತುಕಾರಾಮ್ ಮಹಾರಾಜರದ್ದು ಭಕ್ತಿ ಸಾಧನೆ, ಭಗವಂತನಿಗಾಗಿ ಸಮರ್ಪಿತರಾಗುವುದು. ಭಕ್ತಿ ಅಂದರೆ ದೇವನೇ ಎಲ್ಲ ಸರ್ವಸ್ವ, ನಾನು ದೇವನ ಒಂದು ಸಣ್ಣದೊಂದು ವಸ್ತು ಅಷ್ಟೇ, ಜೀವ ನಾನು, ಎಲ್ಲ ಅವನೇ ಮಾಡಿರುವಾಗ ನಾನೇಕೆ ಚಿಂತೆ ಮಾಡುವುದು? ಅವನನ್ನು ಪ್ರೀತಿಸುವುದು ಅಷ್ಟೇ ಕೆಲಸ. ಅವನು ಏನು ಕೊಡ್ತಾನೆ ಅದನ್ನು ಸ್ವೀಕರಿಸುವುದು. ಅವರ ತುಕಾರಾಮ್ ಮಹಾರಾಜರಿಗೆ ಅವರ ಮಾವ ಒಂದು ಅಂಗಡಿ ಹಾಕಿ ಕೊಟ್ಟಂತ. ಸುಮ್ಮನೆ ಆ ಕಡೆ ಈ ಕಡೆ ತಿರುಗಾಡ್ಕೊಂಡು ತಿರುಗಾಡ, ವ್ಯಾಪಾರರೇ ಮಾಡು, ಒಂದು ಅಂಗಡಿ ನಡೆಸು ಅಂಥೇಳಿ ಅಂಗಡಿ ಹಾಕ್ಕೊಂಡು ಕೊಟ್ಟರು. ಇವರು ಬಂದವ್ರಿಗೆಲ್ಲ ವಸ್ತುಗಳನ್ನು ಕೂಡ ಅವರು ಭಜನೆ ಮಾಡ್ಕೊತಿರ. ಅವರು ಮಾವ ಬಂದು ನೋಡ್ತಾನೆ, ಅಂಗಡಿ ಎಲ್ಲ ಖಾಲಿನೇ ಅದು. ಏನು ಮಾಡ್ತಾ ಅದದಿ ಅಂತ ಕೇಳಿದರು. ಏನು ಮಾಡಲಿ, ಭಜನೆ ಮಾಡಾಕತ್ತೀನಿ ಅಂತ. ಮತ್ತು ವ್ಯಾಪಾರ ಮಾಡುವುದಲ್ಲೇನು? ವ್ಯಾಪಾರ ಮುಗ್ದತ್ತೆಲ್ಲ ಖಾಲಿನೇ ಆಗೈತಿ, ಅಂಗಡಿನ ಖಾಲಿ ಆಗೈತಿ, ಅಂಗಡಿನ ಖಾಲಿ ಆಗೈತಿ. ಇನ್ನು ಉಳಿದದ್ದು ಒಂದೇ, ಭಜನೆ ಮಾಡುವುದು ಒಂದೇ ಉಳಿದದು. ಅವರಿಗೆ ಲಾಭದ ಚಿಂತಿಲ್ಲ, ಹಾನಿಯ ಚಿಂತಿಲ್ಲ. ಆ ಭಕ್ತಿ ಅಂದ್ರೇ ಅದು ಅಷ್ಟು ಸಮರ್ಪಿತ ಆಗಿರ್ತದೆ. ಇದು ನಮ್ಮ ಭಕ್ತಿ ಬೇರೆ, ಇದು ನಮ್ಮದು ಕರಾರ ಭಕ್ತಿ ಅದ. ಇಷ್ಟು ಕೊಟ್ಟರೆ ಇಷ್ಟು ಕೊಡಬೇಕು, ನಾವು ಇಷ್ಟು ದಿವಸ ಬಂದೀವಿ ಅಂದರೆ ನಮಗಿಷ್ಟು ಲಾಭ ಆಗಬೇಕು. 2 ಊದಿನ ಕಟ್ಟಿ ಕೊಟ್ಟಿವಿ ಅಂದರೆ 2 ಎಕರೆ ಹೊಲ ಕೊಡಬೇಕು. 1 ತೆಂಗಿನಕಾಯಿ ಕೊಟ್ಟಿವಿ ಅಂದರೆ 1 ತೊಲಿ ಬಂಗಾರ ಕೊಡಬೇಕು. ಎಲ್ಲಿಂದ ಕೊಡಬೇಕು ಪಾಪ? ಒಂದು ತೆಂಗಿನಕಾಯಿ 40 ರೂಪಾಯಿ ತೆಂಗಿನಕಾಯಿ ತೊಗೊಂಡು 80,000 ರೂಪಾಯಿದು ಬಂಗಾರ ಕೊಡಬೇಕೇನು? ಇದು ನಮ್ಮ ಭಕ್ತಿ ಅದ. ಆದರೆ ಅಲ್ಲಿ ಭಕ್ತಿಯಲ್ಲಿ ಆ ಯಾವ ನನ್ನದು ಅನ್ನೋದನ್ನೇ ಏನೂ ಇರುವುದಿಲ್ಲ. ಇನ್ನು ಕೇಳುವುದೇನು? ಸಮರ್ಪಿತರಾಗಿರೋ ಒಳಗೆ ಬೇಡಿಕೊಳ್ಳುವುದೇನು? ನನಗೆ ನೀ ಇದನ್ನು ಮಾಡು, ನನಗಿದನ್ನು ನೀ ಕೊಡು ಅಂತ ಆ ಮನುಷ್ಯ ಯಾಕೆ ಕೇಳಲಿಕ್ಕೆ ಹೋಗ್ತಾನೆ? ಸಮರ್ಪಿತನಾಗಿದ್ದಾನೆ.
ಇಡೀ ಜೀವನವನ್ನೇ ಮೀಸಲಿಟ್ಟಾನ. ಅದೊಂದು ವಿಧಾನ ಅದು. ಹೀಗೆ ಇವು ಅದಾವಲ್ಲ, ಈ 4 ಸಾಧನೆಗಳದಾವ: ಭಕ್ತಿ ಸಾಧನ, ಕರ್ಮ ಸಾಧನ, ಧ್ಯಾನ ಸಾಧನ, ಜ್ಞಾನ ಸಾಧನ. ಈ 4 ಸಾಧನೆಗಳದಾವ. ಈ 4 ಸಾಧನದಲ್ಲಿ ಇನ್ನು ನಾವು ಕೆಲವರು ನಾವೆಲ್ಲರೂ ನಾಳೆಯಿಂದ ಭಕ್ತಿ ಸಾಧನೆಯನ್ನು ನಾವು ನೋಡೋರದೆ. ಈಗ 4-5 ದಿವಸ ಆದದ್ದು ಬರೀ ಇದು ಇದರದ್ದು ಪೀಠಿಕೆ ಅಂತಾರಲ್ಲ, ಪ್ರಾರಂಭ ಇನ್ನು ನಾಳೆಯಿಂದ ಪ್ರಾರಂಭ ಆಗೋದದ ಭಕ್ತಿ ಸಾಧನ. ಆ ಭಕ್ತಿಯಲ್ಲಿ ಯಾವುದು ನಿಜವಾದ ಭಕ್ತಿ, ಯಾವ ದೇವರನ್ನು ನಾವು ಪೂಜಿಸಬೇಕು, ದೇವರಾದರೆ ಹೆಂಗದಾನ, ಮತ್ತು ಆ ಭಕ್ತಿಯನ್ನು ನಾವು ಮಾಡಿದೆವು ಅಂದರೆ ನಮಗೇನು ಆಗ್ತದೆ ಅನ್ನೋದನ್ನು ಕುರಿತು ಭಗವದ್ಗೀತೆಯಲ್ಲಿ ಒಂದು ಅಧ್ಯಾಯವನ್ನು ಮಾಡಿದ್ದಾರೆ. ಎಲ್ಲ ಯೋಗಗಳಿಗೂ ಒಂದೊಂದು ಅಧ್ಯಾಯಗಳದಾವು. ಹಂಗೆ ಈ ಭಕ್ತಿ ಯೋಗಕ್ಕೂ ಒಂದು ಅಧ್ಯಾಯ ಅದು. ಅದಕ್ಕೆ ಭಕ್ತಿ ಯೋಗ ಅಂತಲೇ ಹೆಸರು. ಕರ್ಮಯೋಗ ಅದ, ಜ್ಞಾನ ಯೋಗ ಅದ, ಧ್ಯಾನ ಯೋಗ ಅದ. ಇದು ಭಕ್ತಿ ಯೋಗ. 12ನೇ ಅಧ್ಯಾಯ ಭಕ್ತಿ ಯೋಗ. ಭಾಳ ಸಣ್ಣ ಅಧ್ಯಾಯ ಅದು. ಬರೀ 20 ಶ್ಲೋಕಗಳದಾವ. ಆ 20 ಶ್ಲೋಕಗಳನ್ನು ಒಂದು ವೇಳೆ ನಾವು ಅರಿತುಕೊಂಡಿವಿ ಅಂದರೆ ಭಕ್ತಿ ನಮಗೆ ತಿಳಿತದೆ. ಹೆಂಗೆ ಭಕ್ತಿ ಮಾಡಬೇಕು ಅನ್ನೋದು ಗೊತ್ತಾಗ್ತದೆ. ಬರೀ 20 ಮಾತುಗಳದಾವ. ಅದು ಬಹಳ ಮಹತ್ವದ ವಿಷಯ. ಭಗವದ್ಗೀತೆ ಅಂದರೆ ಅದು ಒಂದು ವ್ಯಕ್ತಿಗೆ, ಒಂದು ಸಮಾಜಕ್ಕೆ, ಒಂದು ಧರ್ಮಕ್ಕೆ ಸೀಮಿತವಾದದ್ದಲ್ಲ. ಅವ್ರು ಹೇಳ್ತಾರೆ, ನಾನು ಏನು ಹೇಳ್ತೀನಿ ಇದ್ರಾಗ ಅಂತಂದರೆ, ಭಗವದ್ಗೀತೆ ಅಂದರೆ ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲ ನಂದನ ಪಾರ್ಥೋ ವತ್ಸತ್ ಸುಧೀರ್ ಭೋಕ್ತ ದುಗ್ಧಂ ಗೀತಾಮೃತಂ. ಶ್ರೀಕೃಷ್ಣ ಪರಮಾತ್ಮ ಹೇಳಿದರು, ಈ ಗೀತಾ ಅಂದರೆ ಏನಂದರೆ ಇದು ಉಪನಿಷತ್ತುಗಳನ್ನುವಂತಹ ಆಕಳದ. ಸರ್ವೋಪನಿಷದೋ ಗಾವೋ. ಉಪನಿಷತ್ ಅನ್ನುವುದು ಒಂದು ಆಕಳ. ಆ ಆಕಳ ಹಿಂಡವ್ರು ಯಾರಂದ್ರೆ ಕೃಷ್ಣ. ಆಕಳ ಹಾಲು ಕುಡಿಯವ ಯಾರು ಅಂದ್ರೆ ಅರ್ಜುನ. ಅದು ಹಾಲು ಯಾವುದು ಅಂದರೆ ಗೀತಾಮೃತ ಅಂತ. ನಾನು ಎಲ್ಲ ಉಪನಿಷತ್ತುಗಳನ್ನುವಂಥ ಋಷಿಗಳ ಎಲ್ಲ ಮಾತುಗಳು ಏನದಾವು, ಆ ಎಲ್ಲ ಮಾತುಗಳನ್ನು ಒಂದು ಆಕಳದಂಗೆ ಮಾಡಿದ್ದೀನಿ. ಆ ಆಕಳ ಹಾಲವನ್ನು ನಾನು ಹಿಂಡಿ ನಿನಗೆ ಕುಡಿಸ್ತೀನಿ. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನ. ಆ ಗೋಪಾಲ ಕೃಷ್ಣ ಆಕಳ ಹಾಲು ಹಿಂಡವ. ಆಕಳ ಹಾಲು ಎಂಥದ್ದು ಅಂದರೆ ಗೀತಾ ಅನ್ನುವಂಥದ್ದು ಹಾಲ. ಕುಡಿಯವ್ರು ಯಾರು ಅಂದರೆ ಅರ್ಜುನನ ರೂಪದಲ್ಲಿರುವಂಥ ಶಿಷ್ಯರು. ಮತ್ತು ಅದರಾಗ ಏನದ, ಓಂ ತತ್ಸದಿತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಅಂತ. ಅದರೊಳಗೆ ಏನೈತಿ ಅಂತ ಹೇಳಿ ವ್ಯಾಸರು ಪ್ರತಿಯೊಂದು ಅಧ್ಯಾಯದ ಕೊನೆಗೆ ಹೇಳಿದ್ದಾರೆ. ಈ ಭಗವದ್ಗೀತೆಯೊಳಗೆ ಏನೈತಿ ಅಂದರೆ ಇದು ಬ್ರಹ್ಮವಿದ್ಯಾ. ಬ್ರಹ್ಮವಿದ್ಯಾ ಅಂದರೆ ಶ್ರೇಷ್ಠ ವಿದ್ಯಾ. ಎಲ್ಲ ವಿದ್ಯೆಗಳಿಗಿಂತ ಶ್ರೇಷ್ಠವಾದಂಥ ವಿದ್ಯೆ ಬ್ರಹ್ಮವಿದ್ಯೆ. ಅದು ಅದ. ಮತ್ತೇನದ, ಯೋಗಶಾಸ್ತ್ರ. ಯೋಗ ಅದ, ಇದರಲ್ಲಿ ಯೋಗಶಾಸ್ತ್ರ ಅದ. ಮತ್ತೇನದ, ಉಪನಿಷತ್ಸು, ಉಪನಿಷತ್ತುಗಳ ಸಾರ ಅದ. ಮತ್ತೇನದ, ಇದು ಸಂವಾದ ಅದ. ಯಾರ ಸಂವಾದ? ಕೃಷ್ಣ ಮತ್ತು ಅರ್ಜುನರ ಸಂವಾದ ಅದ. ಜ್ಞಾನವನ್ನು ಪಡಿಬೇಕಾದ್ರೆ ಸಂವಾದ ಬೇಕು. 3 ಅದಾವ ವಾದಗಳು. 3 ಅದಾವು. ಮೊದಲನೇದು ವಾದ, ಎರಡನೇದು ವಿತಂಡ, ಮೂರನೇದು ಸಂವಾದ. ವಾದ ಅಂದ್ರೆ ಇಬ್ಬರು ವ್ಯಕ್ತಿಗಳು ವಾದ ಮಾಡ್ತಿರ್ತಾರಲ್ಲ, ವಾದದಾಗ ಹೆಂಗಿರ್ತದ, ನಂದೇ ಖರೆ ಆಗಬೇಕಂತ ವಾದ ಮಾಡ್ತಾನೆ. ಇನ್ನೊಬ್ಬರು ಸೋಲಬೇಕು, ನನ್ನ ವಿಚಾರ ಗೆಲ್ಲಬೇಕು ಅಂತ ವಾದ ಮಾಡಿದೀವಿ ಅಂದರೆ ಅದಕ್ಕೆ ವಾದ ಅಂತಾರೆ. ವಿತಂಡ ಅಂದರೆ ಏನು, ಇನ್ನೊಬ್ರದ್ದು ಏನು ವಿಚಾರ ಮಾಡೋಂಗಿಲ್ಲ, ನಂದೇನದ ಅದು ಒಂದೇ ಖರೆ, ಉಳ್ದವ್ರದ್ದು ಏನೂ ಸಂಬಂಧ ಇಲ್ಲ. ವಿತಂಡ, ಅವನು ವಿತಂಡಿ ಅದಾನಪ್ಪ ಅಂತಾರೆ. ಅವನ ಜೋಡಿ ಏನು ಮಾತಾಡೋದು,
ಏನು ಒಮ್ಮೆ ಹಿಡ್ಕೊಂಡು ಕೂತಾನ ಒಟ್ಟೆ ಬಿಡಂಗಿಲ್ಲ ಅವ, ಯಾರು ಹೇಳಿದ್ರು ಕೇಳಂಗಿಲ್ಲ, ವಿತಂಡಿ ಅದಾನ ಅಂತಾರೆ. ಇನ್ನೊಬ್ಬ ವಾದ, ಬರೀ ವಾದ ಮಾಡ್ತಾನೆ, ಬರೀ ತಂದೆ ಖರೆ ಅಂತಾನೆ, ಇನ್ನೊಬ್ಬರ ವಿಚಾರವನ್ನು ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ, ಅದಕ್ಕೆ ವಾದಿ ಅಂತಾರೆ. ಮೊದಲನೇ ಅವ ವಾದಿ, ಎರಡನೇ ಅವ ವಿತಂಡಿ, ಇನ್ನು ಮೂರನೇದು ಒಂದು ಅದ, ಅದು ಸಂವಾದ. ಆ ಸಂವಾದದಾಗ ಏನಿರ್ತದಂದ್ರೆ ಪ್ರಶ್ನೆ ಕೇಳ್ತಾರೆ, ಉತ್ತರ ಹೇಳುವುದು. ಆ ಉತ್ತರ ಸೋಲಿಸ್ಲಿಕ್ಕೆ ಹೇಳುವುದಿಲ್ಲ, ಅದು ಸರಿಯಾಗಿ ನಮ್ಮ ಜೀವನದಲ್ಲಿ ಪ್ರಾಯೋಗಿಕಕ್ಕೆ ಬರಬೇಕು. ನನ್ನ ಶಾಸ್ತ್ರ ಗೆಲ್ಲಲಿ ಅಂತ ಹೇಳುವುದಲ್ಲ, ನನ್ನ ವಿಚಾರಣೆ ಗೆಲ್ಲಲಿ ಅಂತ ಹೇಳುವುದಲ್ಲ, ನಮಗೆ ಇಬ್ಬರಿಗೆ ಅದು ಉಪಯೋಗ ಆಗಬೇಕು. ಅದಕ್ಕೆ ಸಂವಾದ ಅಂತ ಕರೀತಾರೆ. ಗುರು ಮತ್ತು ಶಿಷ್ಯರ ಮಧ್ಯದಲ್ಲಿ ಸಂವಾದ ಇರ್ತದೆ. ಅಲ್ಲಿ ಯಾರೂ ಸೋಲೋದಿಲ್ಲ, ಗೆಲ್ಲುವುದೂ ಇಲ್ಲ. ಯಾಕಂದರೆ ಮುಂದೆ ಇವನೇ ಒಂದು ದಿವಸ ಶಿಷ್ಯನೇ ಗುರು ಆಗೋದಾನ. ಗುರು ಆಗಬೇಕಾದ್ರೆ ಮೊದಲು ಶಿಷ್ಯ ಆಗಬೇಕಲ್ಲ. ಶಿಷ್ಯ ಆಗಲಾರ್ದ ಗುರು ಹೆಂಗೆ ಆಗೋದು? ಗುರು ಮೊದಲೇ ತಯಾರಾಗುವುದಿಲ್ಲ, ಅವನು ಮೊದಲು ಶಿಷ್ಯನಾಗಿ ಆನಂತರ ಗುರು ತಯಾರಾಗ್ತಾನೆ. ಹಾಗೆ ಮೊದಲು ಅವನಿಗೆ ಸಂವಾದವನ್ನು ಕಲಿಸಿ ಆತ ಒಂದು ದಿವಸ ಗುರು ಆಗ್ತಾನೆ, ಸಂವಾದ ಈಡೇರ್ತದೆ. ಈ ಭಗವದ್ಗೀತೆ ಏನದ ಅಂದರೆ ಸಂವಾದ ಅದ ಅಂತ. ಇದು ವಾದ ಅಲ್ಲ, ಇದು ವಿತಂಡ ಅಲ್ಲ, ಸಂವಾದ ಅದು. ಮಹಾತ್ಮ ಗಾಂಧೀಜಿಯವರಿಗೆ ಒಬ್ಬರು ಕೇಳಿದರು, ನೀವು ಇಷ್ಟೆಲ್ಲ ಕೆಲಸ ಮಾಡ್ತೀರಿ, ಇಡೀ ರಾಷ್ಟ್ರದ ತುಂಬ ನಿಮ್ಮ ಪ್ರಭಾವ ಅದ, ನೀವು ಹೇಗೆ ಇದನ್ನೆಲ್ಲ ನಿಭಾಯಿಸ್ತೀರಿ? ನಿಮಗೆ ಯಾವ ಸಮಸ್ಯೆಗಳು ಬರುವುದಿಲ್ಲೇನು? ನಿಮ್ಮ ಮನಸ್ಸಿಗೆ ಚಿಂತೆ, ನೋವು, ಹತಾಶೆ ಆಗುವುದಿಲ್ಲ, ಯಾಕೆ ಆಗುವುದಿಲ್ಲ ಅಂತ. ಅವಾಗ ಅವರು ಹೇಳಿದ್ರಂತೆ, ನೋಡು, ನನಗೂ ಎಲ್ಲ ಆಗ್ತದೆ, ನಾನು ನಿಮ್ಮಂಗನ ಒಬ್ಬ ಸಾಮಾನ್ಯ ಮನುಷ್ಯ, ನನಗೂ ಒಂದೊಂದು ಸಲ ನೋವು ಆಗ್ತದೆ, ನನಗೂ ಕೂಡ ಸಮಸ್ಯೆಗಳು ಬರ್ತಾವ. ಅವಾಗ ನಾ ಏನು ಮಾಡ್ತೀನಿ ಅಂದರೆ, ನನ್ನ ಹತ್ತಿರ ಒಂದು ಭಗವದ್ಗೀತಾ ಅದು, ಆ ಭಗವದ್ಗೀತಾ ಹೀಗೆ ತೆಗಿತೀನಿ, ನನ್ನ ಸಮಸ್ಯೆಗಳ ಪರಿಹಾರನೇ ಆಗ್ತವೆ. ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದು. ಸಮಸ್ಯೆಗಳು ಬರ್ತಾವ, ಆ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಒಂದು ಉಪಾಯ ಅಂದರೆ ಗೀತಾ, ಭಗವದ್ಗೀತಾ. ಅದರ ಹೆಸರೇ ಭಗವತ್ ಗೀತಾ ಅಂತ ಇಟ್ಟಾದ. ಅದು ಯಾವ ವ್ಯಕ್ತಿ ಹೆಸರಲ್ಲ. ಭಗವತ್ ಅಂದರೆ ಐಶ್ವರ್ಯ, ಭಗವತ್ ಅಂದರೆ ದೊಡ್ಡದ್ದು, ಭಾಗ್ಯ. ಅಂಥ ಗೀತಾ ಅಂತಂದ್ರೆ, ಗೀತಾ ಅಂದರೆ ಹಾಡು. ಎಂಥ ಹಾಡು? ದೊಡ್ಡ ಹಾಡು, ಭಾಗ್ಯದ ಹಾಡು, ಭಗವತ್ ಗೀತಾ ಅಂತ. ಶ್ರೀಮಂತ, ಭಗ ಅಂತಂದ್ರೆ ಸಂಪತ್ತು, ಭಗವಾನ್ ಅಂದರೆ ಸಂಪತ್ತನ್ನು ಉಳ್ಳವು, ಭಗವತ್ ಅಂದರೆ ಸಂಪತ್ತನ್ನು ಉಳ್ಳದ್ದು. ಇದರಲ್ಲಿ ಜ್ಞಾನದ ಸಂಪತ್ತಾದ, ಅದಕ್ಕೆ ಭಗವತ್ ಗೀತಾ ಅಂತ ಕರೀತಾರೆ. ಅಂಥ ಗೀತೆಯ ಅಧ್ಯಾಯದ 12ನೇ ಅಧ್ಯಾಯದ, ಗೀತೆಯ 12ನೇ ಅಧ್ಯಾಯದ ಭಕ್ತಿ ಯೋಗವನ್ನು ನಾವು ನಾಳಿನಿಂದ ನೋಡೋಣ. ಅದು ದಿನಾಲು ಸ್ವಲ್ಪ ನೋಡಿ ನಾವು ಭಕ್ತಿಯನ್ನು ತಿಳಿದುಕೊಳ್ಳೋಣ, ಆ ಭಕ್ತಿಯನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳೋಣ. ಭಕ್ತಿ ಬಹಳ ಸುಲಭದ. ಕರ್ಮ ಕಷ್ಟದ. ಕರ್ಮ ಮಾಡಬೇಕಾದ್ರೆ ದೇಹದಲ್ಲಿ ಶಕ್ತಿ ಬೇಕು. ಜ್ಞಾನ ಮಾಡ್ಕೊಳ್ಬೇಕಾದ್ರೆ ತಲೆಯಲ್ಲಿ ತಲೆ ಸರಿಯಾಗಿರಬೇಕು. ಧ್ಯಾನ ಮಾಡಬೇಕಾದ್ರೆ ಮನಸ್ಸನ್ನು ಏಕಾಗ್ರಗೊಳಿಸ್ಬೇಕು, ಅದು ಕಠಿಣ ಅದು. ಆದರೆ ಎಲ್ಲರಿಗೂ ಸರಳ ಯಾವುದೈತಿ ಅಂದರೆ ಭಕ್ತಿ ಅದ. ಆದ್ರೆ ಆ ಭಕ್ತಿಯನ್ನು ಮಾಡುವಾಗ ಎಷ್ಟೋ ಸಲ ನಾವು ತಪ್ಪುತ್ತೀವಿ, ಸರಿಯಾದ ಪದ್ಧತಿಯಲ್ಲಿ ಭಕ್ತಿಯನ್ನು ಮಾಡುವುದಿಲ್ಲ. ಅದಕ್ಕೆ ಏನು ಮಾಡಬೇಕು ಅಂದರೆ, ಮೊದಲು ಭಕ್ತಿ ಅಂದರೆ ಏನು, ಯಾವುದರಲ್ಲಿ ಭಕ್ತಿ ಇಡಬೇಕು, ಹೆಂಗೆ ಮಾಡಬೇಕು, ಇದನ್ನೆಲ್ಲ ತಿಳ್ಕೊಳ್ಬೇಕು. ಅದಕ್ಕೆ ಅದನ್ನು ಒಟ್ಟು ಒಂದು ಭಕ್ತಿ ಯೋಗ ಅಂತಲೇ ಹೆಸರಿಟ್ಟು ವ್ಯಾಸ ಮಹರ್ಷಿಗಳು ಅದನ್ನು ಹೇಳಿದ. ನೋಡ್ರಿ, ಎಂಥದೊಂದು ದೊಡ್ಡ ಸಾಧನೆಯನ್ನು, ನಮಗೊಂದು ಸಂಪತ್ತನ್ನು ಕೊಟ್ಟು ಹೋದರು ವ್ಯಾಸ ಮಹರ್ಷಿಗಳು. ಅವರು ಭಗವದ್ಗೀತೆಯನ್ನು ಇವತ್ತು ಜಗತ್ತಿನಲ್ಲಿ ಅದು ಹೆಚ್ಚು ಪ್ರಸಿದ್ಧವಾದದ್ದು. ಆ ವಿವೇಕಾನಂದರದ್ದು ಹೇಳ್ತಾರಲ್ಲ, ಸ್ವಾಮಿ ವಿವೇಕಾನಂದರು ಹೊರದೇಶಕ್ಕೆ ಹೋದಾಗ ಎಲ್ಲ ಧರ್ಮದ ಗ್ರಂಥಗಳನ್ನು ಇಟ್ಟಿದ್ರಂತ. ಆ ಧರ್ಮದ ಗ್ರಂಥ, ಈ ಧರ್ಮದ ಗ್ರಂಥ, ಅವ್ರ ಗ್ರಂಥ, ಇವ್ರ ಗ್ರಂಥ ಎಲ್ಲ ಮ್ಯಾಲೆ ಇಟ್ಟಿದ್ರಂತ. ಕೆಳಗಡೆ ಭಗವದ್ಗೀತಾ ಇಟ್ಟಿದ್ದರು.
ಒಬ್ಬ ಮನುಷ್ಯ ವಿವೇಕಾನಂದರಿಗೆ ಕೇಳಿದ, ಅಲ್ರಿ ನಿಮ್ಮ ಭಗವದ್ಗೀತಾ ಭಾಳ ಶ್ರೇಷ್ಠ ಅಂತ ಹೇಳ್ತೀರಿ, ಆದ್ರೆ ನೋಡ್ರಿ ಎಲ್ಲರಿಗಿಂತ ಕೆಳಗಿಟ್ಟಾರ, ಉಳಿದ ಎಲ್ಲ ಗ್ರಂಥಗಳ ಮ್ಯಾಲದಾವು ಅಂತ. ಅವಾಗ ಅವರು ವಿವೇಕಾನಂದರು ನೋಡು ಹಾಗಾದ್ರೆ ಎದಕ್ಕೆ ಕೆಳಗಿಟ್ಟಾರು ನೋಡು ಅಂತ ತಿಳಿದು ಆ ಕೆಳಗಿಂದ ಒಂದು ಗ್ರಂಥ ತೆಗೆದ್ರಂತ ಮ್ಯಾಲಿನೆಲ್ಲ ಬಿದ್ದು. ಕೆಳಗೆ ಎದಕ್ಕಿಟ್ಟಾರು ಅಂದರೆ ಮ್ಯಾಲಿನೂ ಎಲ್ಲ ಬೀಳಬಾರ್ದಂತ ಅದಕ್ಕೆ ಆಧಾರವಾಗಿಟ್ಟಾರು. ಅದನ್ನು ಒಂದು ತೆಗೆದ್ರೆ ಎಲ್ಲ ಗ್ರಂಥಗಳು ಬೀಳ್ತಾವೆ. ಆ ಭಗವದ್ಗೀತೆಯ 12ನೇ ಅಧ್ಯಾಯದ ಭಕ್ತಿ ಯೋಗವನ್ನು ನಾವು ನೋಡೋಣ. ನಾಳೆಯಿಂದ ತಾವೆಲ್ಲ ಬಹಳಷ್ಟು ಜನ ಬರ್ತಾ ಇದ್ದೀರಿ, ಬಹಳ ಸಂತೋಷ. ಈ ಶ್ರಾವಣ ಮಾಸದಲ್ಲಿ ಇದೊಂದು ಸುವರ್ಣ ಅವಕಾಶ ನಮಗೆಲ್ಲರಿಗೂ. ಅನೇಕ ಊರುಗಳಲ್ಲಿ ಯಾರೂ ಪ್ರವಚನನ ಹಚ್ಚಿಲ್ಲ ಈ ವರ್ಷ. ಬಹಳ ಜನ ಅವ್ರು ಹೇಳ್ತಾರೆ, ಎದಕ್ಕೆ ರೀ ಪ್ರವಚನ ಹಚ್ಚಿಲ್ಲ ನಿಮ್ಮ ಊರಾಗ ಅಂತ ಕೇಳಿದ್ರೆ, ಏನು ಹಚ್ಚೋದ್ರಿ, ಮಳೆ ಆಗಿಲ್ಲ, ಏನು ಹಚ್ಚೋದ್ರಿ, ಬೆಳೆ ಬಂದಿಲ್ಲ ಅಂತಾರೆ. ಹೌದು, ಮಳೆ ಬಂದಿಲ್ಲ, ಬೆಳೆ ತೊಂದರೆ ಅದ, ರೈತರಿಗೆ ಕಷ್ಟಗಳದಾವ, ತೊಂದರೆ ಅದ, ಗೊತ್ತದ ಎಲ್ಲರಿಗೂ. ಆದರೆ ಇನ್ನೊಂದಿಷ್ಟು ಮುಂದೆ ಹೋಗಿ ಯಾಕೆ ವಿಚಾರ ಮಾಡಬಾರ್ದು? ಮಳೆ ಆಗಿಲ್ಲ ಅಂತ ಸತ್ಸಂಗ ಹತ್ತಿಲ್ಲ, ಪ್ರವಚನ ಹಚ್ಚಿಲ್ಲ, ಅದು ಸರಿ ಆಯಿತು. ಆದ್ರೆ ಕುಡುಕರ ಅಂಗಡಿ ಇನ್ನೂ ಬಂದಾಗಿಲ್ಲಲ್ಲ. ಈ ಸಲ ಮಳೆ ಸ್ವಲ್ಪ ಮುಂದಾಗೈತಿಪ್ಪ, ಬೆಳೆಗಳು ಭಾಳ ಕಷ್ಟದಾಗದಾವ, ಎಲ್ಲರಿಗೆ ಅನುಕೂಲ ಆಗೈತಿ, ಅನಾನುಕೂಲ ಐತಿ, ಮಳೆ ಆಗೋ ತಕ ಅಂಗಡಿ ತೆಗೆದು ಬೇಡ ಅಂತ ಯಾರ್ಯಾರು ಬಂದ್ ಮಾಡ್ಯಾರೇನು? ಮತ್ತು ಅವು ಬಂದ್ ಆಗುವುದಿಲ್ಲ, ಮಳೆ ಬರೀ ಸತ್ಸಂಗಕ್ಕೆ ಒಂದೇ ಅಡ್ಡಿ ಮಾಡ್ತದೇನು? ನೋಡ್ರಿ ಹೇಗಿರ್ಬೇಕು ಅವ್ರು, ಹೆಂಗೆ ಎಷ್ಟು ಚಂದ ಹೇಳ್ತಾರೆ. ಹೌದು ಹೌದು ಅನ್ನಂಗೆ ಹೇಳ್ತಾರೆ. ಎದಕ್ಕೆ ಹಚ್ಚಿಲ್ರಿ ನಿಮ್ಮಲ್ಲಿ ಅಂದ್ರೆ, ಮಳೆ ಆಗಿಲ್ರಿ, ಏನು ಹಚ್ತೀರಿ? ಆದರೆ ನೀವೇನು ಹಂಗೆ ಯಾರೂ ಹೇಳೋರಿಲ್ಲ. ನೀವು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿರಿ, ಇಷ್ಟು ದೂರದಲ್ಲಿ ಬಂದು ಕುಳಿತುಕೊಂಡು ಮಾಡ್ತಾ ಇದ್ದೀರಿ. ಇದು ನಿಮ್ಮ ಎಲ್ಲರಲ್ಲಿ ಒಂದು ಶ್ರದ್ಧೆ ಅದ, ಭಕ್ತಿ ಅದ, ಮತ್ತು ಎಲ್ಲದಕ್ಕೂ ಮಿಗಿಲಾಗಿ ಅಪ್ಪುಗಳ ಆಶೀರ್ವಾದ ಅದ. ಅದು ನಡೆದದ. ನಾಳೆಯಿಂದ ಆ ಭಕ್ತಿ ಯೋಗವನ್ನು ಕೇಳೋಣಲ್ಲ ಎಲ್ಲರೂ. ಇರಲಿ, ಅದೇ ಇರಲಿ, ಮತ್ತು ಯಾವುದು ಬೇರೆ ಯಾವುದು ಬೇಡಲ್ಲ, ಭಕ್ತಿನೇ ಇರಲಿ, ಅದನ್ನೇ ಇರಲಿ. ಅದನ್ನು ನಾಳೆಯಿಂದ ನಾವೆಲ್ಲ ಕೇಳೋಣ. ಇವತ್ತೇ ಯಾರ್ದು ಪ್ರಸಾದ? ಹಾಂ, ಭಾರಿ ಆಯಿತು, ಭಾರಿ ಆಯಿತು. ನೋಡ್ರಿ, ಬಜಿ ಮಾಡಿಸ್ಯಾರಂತ, ಮತ್ತು ಹಾಲುಗ್ಯದು ಅನ್ನ ಸಾರ, ಎಷ್ಟು ಭಾರಿ ಪ್ರಸಾದ ಮಾಡಿಸ್ಯಾರ. ಅವರಿಗೆ ಸಂತೋಷ ಆಗ್ಯದ ಭಾಳ. ಮನೆಯಾಗ ಮಾಡೋದೇನದ, ನಾವೆಲ್ಲರೂ ಕುಳಿತುಕೊಂಡು ಸಂತೋಷ ಪಡೋಣಂತ ಅವ್ರು ಇಲ್ಲಿ ಎಲ್ಲರಿಗೆ ಪ್ರಸಾದವನ್ನು ಮಾಡಿಸಿದ್ದಾರೆ. ಅದು ಕಾತ್ರಾಳದ ಭಕ್ತಿ ಭಾಳ ವಿಶೇಷವಾಗಿರ್ತದೆ. ಕಾತ್ರಾಳದವ್ರದ್ದು ಭಾರಿ ಭಕ್ತಿ ಅವ್ರದ್ದು. ಅವರು ಮೊದಲ ಆಶ್ರಮಕ್ಕೆ ಜಮೀನು ಕೊಟ್ಟವರು ಅವ್ರ ಊರಾಗ ಕಾತ್ರಾಳದಲ್ಲಿ. ಅವರು ಬೋರ್ಗಿ ಮಲ್ಲಪ್ಪ ಅಂತಲೇ ಯಾರೋ ಒಬ್ಬರು ಇದ್ದರು. ಅವರು ಆಶ್ರಮಕ್ಕಾಗಿ ಜಮೀನು ಕೊಟ್ಟರು, ಅಲ್ಲೇ ಪ್ರಾರಂಭ ಮಾಡಿದರು. ಹಾಗೆ ಮುಂದೆ ಬೆಳೀತಾ ಬೆಳೀತಾ ಹೋಯಿತು. ಅಪ್ಪುಗಳಿಗೂ ಬಹಳ ಈ ಪರಿಸರ ಹಿಡಿಸ್ತು. ಅವ್ರದ್ದು ಮೊದಲಿನಿಂದಲೂ ಕಾತ್ರಾಳದವ್ರದ್ದು ಭಾಳ ಭಕ್ತಿ. ಎಲ್ಲರೂ ಬರ್ತಾರೆ, ಇನ್ನೂ ಎಲ್ಲರೂ ಬರಬೇಕು. ಅಲ್ಲಿನೂ ಮೊದಲು ಭಕ್ತಿ, ಆನಂತರ ನಮ್ಮದು ಭಕ್ತಿ ಎಲ್ಲ ಕಡಿಮೆ ಆಗೈತಿ ಅಂತ ಅನ್ಬಾರ್ದು. ಬಸವಣ್ಣವ್ರು ಹೇಳಿದಂಗೆ ಮೊದಲು ದಿನ ಹನಿ ಮೊಟ್ಟಿ, ಆನಂತರ ಹಾಗೆ ಸಾವಕಾಶವಾಗಿ ತೂಕಡಿಕೆ ಅಂತ. ನಮ್ಮ ಭಕ್ತಿ ಹೆಂಗೆ ಆಗಬಾರ್ದು, ಮೊದಲಿಗೆ ಪ್ರಾರಂಭಕ್ಕೆ ಚಲೋ, ಆನಂತರ ಸಾವಕಾಶವಾಗಿ ಕಡಿಮೆ ಹಾಕುವಂತ ಬರಬಾರ್ದು, ತೂಕಡಿಕೆ ಬರಬಾರ್ದು. ಅದು ಭಕ್ತಿ ಹಂಗೆ ಹೆಚ್ಚಾಗ್ತಾ ಹೋಗಬೇಕು. ಆಗ ಎಲ್ಲರೂ ಆ ಭಕ್ತಿಯನ್ನು ಇಟ್ಕೊಳ್ಬೇಕು, ಮತ್ತು ಇಲ್ಲೆಲ್ಲರೂ ಅದು ಬರಬೇಕು. ಒಬ್ಬರು ನಿನ್ನೆ ಹಿರಿಯರು ಹೇಳ್ತಾಯಿದ್ರು, ನಾ ಹಿರಿಯರಿಗೆ ಕೇಳಿದೆ, ನಿಮ್ಮ ಜೊತೆ ಇನ್ನೂ ಕೆಲವರು ಬರ್ತಿದ್ರಲ್ಲ, ಅವ್ರು ಯಾಕೆ ಬಂದಿಲ್ಲ ಅಂತ ಕೇಳಿದೆ. ಅವರಂದರು, ಅವ್ರ ಗುರುಗಳು ನಮ್ಮ ಊರದ ಆಶ್ರಮದ ಹೆಸರೇ ತೋವಲ್ದು, ನಮ್ಮ ಊರಾಗಿಲ್ಲ, ನಾವು ಯಾಕೆ ಬರ್ನು ಅಂದ್ರೆ. ಅವಾಗ ನೀವೇನಂದ್ರಿ ಅಂತ, ಮತ್ತು ನೀವು ಬಿಡೋರಲ್ಲ, ನೀವು ಯಾಕೆ ಬಂದರಿ ಅಂತ ನಾ ಕೇಳಿದೆ. ಅವರಂದರು, ನಾವು ಮೊದಲು ವಿಜಯಪುರಕ್ಕೆ ಹೋಗ್ತಿದ್ವಿ, ಆಶ್ರಮ ಅಲ್ಲಿ ಐತೆ ಅಂತ ಹೇಳಿ, ಮತ್ತೀಗ ವಿಜಯಪುರಕ್ಕೆ ಹೋಗೋ ಬದಲಾಗಿ ಆಶ್ರಮನ ನಮ್ಮ ಹೊಲದ ಸಮೀಪ ಬಂದೈತಿ, ನಾವ್ಯಾಕೆ ಬಿಡುನು ಅಂತ.
ನೋಡ್ರಿ ಅವ್ರದ್ದು ಹೆಂಗಿರಬೇಕು. ಅವರು ನಮ್ಮ ಊರಾಗ ಮತ್ತು ಅವ್ರ ಗುರುಗಳು ಕರಿಬೇಕು. ಎಲ್ಲರದು ನಂಬರ್ ಇದ್ದರೆ ಕರಿಬೋದು. ಈಗ ನಾವು ಅಂಬಾ ಭವಾನಿಗೆ ಹೋಗ್ತೀವಿ. ಅಂಬಾ ಭವಾನಿಯನ್ನು ನನಗೆ ಫೋನ್ ಹಚ್ಚಿ ಹೇಳ್ತಾಳೆ ಅವರು. ಶ್ರೀಶೈಲ ಮಲ್ಲಿಕಾರ್ಜುನ ಏನು ನಮ್ಮ ಊರು ಹದ್ಯಾಗದಾನ. ಮನುಷ್ಯ ನೋಡ್ರಿ ಎಷ್ಟು ಸಣ್ಣದಾಗಿ ಯೋಚಿಸ್ತಾನೆ. ಇಲ್ಲಿ ನಮ್ಮ ಊರಾಗ ಒಂದು ಮಲ್ಲಯ್ಯನ ಗುಡಿ ಇತ್ತಂದ್ರೆ ಅಲ್ಲಿ ಹೋಗ್ಬೇಕಾದ್ರೆ ಯಾರ್ಯಾರು ಕರಿಬೇಕಂತ. ಅಲ್ಲಿ 100 ಕಿಲೋಮೀಟ್ರ್ ದೂರದಲ್ಲಿರುವಂಥ ಮಲ್ಲಿಕಾರ್ಜುನಿಗೆ ಹೋಗಕ್ಕೆ ಯಾರೂ ಕರೀದಿಲ್ಲ, ಅಲ್ಲಿ ತಾನೇ ಹೋಗ್ತಾನೆ. ಊರಾಗ ಒಂದು ದೇವಿ ಗುಡಿ ಇತ್ತಂದ್ರೆ ಅಲ್ಲಿ ಯಾರ್ಯಾರು ಕರೆದ್ರೆ ಹೋಗ್ಬೇಕಂತ. ತುಳಜಾಪುರಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಯಾರೂ ಕರಿಲಾರ್ದ ಹೋಗ್ತಾರೆ. ಹೆಂಗಿರಬೇಕು ನಮ್ಮ ಮನಸ್ಸು? ಹೆಂಗಿರಬೇಕು? ಎಲ್ಲ ನಮ್ಮ ಊರಾಗ ನಮ್ಮದೇ ಹೆಸರಲ್ಲ, ಇಡೀ ನಮ್ಮ ಭಾರತನೇ ನಂಬದದ. ಊರಿಗಷ್ಟೇ ಸೀಮಿತ ಆಗೋದಲ್ಲ, ಒಂದು ತಾಲೂಕಿಗೆ ಅಷ್ಟೇ, ಒಂದು ರಾಜ್ಯಕ್ಕೆ ಅಷ್ಟೇ ಸೀಮಿತ ಆಗೋದಲ್ಲ, ಇಡೀ ಭಾರತನೇ ನಂಬದದ. ಬುದ್ಧ ಏನು ನಮ್ಮ ಊರವ್ರು ಏನವರು? ಬಸವಣ್ಣವ್ರು ಏನು ನಮ್ಮ ಊರವ್ರು ಇದ್ರೇನು? ಮತ್ತು ನಾವು ಎಲ್ಲರದು ಬಸವಣ್ಣವ್ರ ಮಾತುಗಳನ್ನು ಕೇಳುವುದಿಲ್ಲ ಏನು? ತುಕಾರಾಮ್ ಮಹಾರಾಜರೇನು ನಮ್ಮ ಊರವ್ರು ಏನು? ಅವಾಗ ಅವರು ಹಿರಿಯರು ಹೇಳಿದರು, ಹೀಗೆ ಕೆಲವು ಸಣ್ಣ ಮನಸ್ಸಿನವ್ರು ಇದ್ದೇ ಇರ್ತಾರೆ, ಅವ್ರದ್ದೇನು ಭಾಳ ವಿಚಾರ ಮಾಡೋದಿಲ್ಲ. ನಮ್ಮ ಭಕ್ತಿ ಇತ್ತು ಅಂದರೆ ಅದು ತಾನೇ ಎಲ್ಲ ಕೆಲಸ ಮಾಡ್ತದೆ. ಭಕ್ತಿ ಇರಲಿಲ್ಲ ಅಂತಂದರೆ ಏನಿಲ್ಲ. ಹಾಗೆ ನಾವೆಲ್ಲ ಭಕ್ತಿ ಶಾಸ್ತ್ರವನ್ನು ಕುರಿತು ನೋಡೋಣ, ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಣ. ಮತ್ತು ನಿಮಗೂ ಏನಾದರೂ ಪ್ರಶ್ನೆಗಳಿದ್ದು ಅದರಲ್ಲಿ ಏನ್ರಿ ಸಂದೇಹ ಇತ್ತು ಅಂದರೆ ನೀವು ಒಂದಿಷ್ಟು ಯಾರಾದರೂ ಹೇಳಬಹುದು, ಅಥವಾ ನೀವು ಪ್ರಶ್ನೆ ಕೇಳಬಹುದು. ನಿಮಗೆ ಹಾಗೆ ಮಾತಾಡೋದು ಬರೆದು ಕೇಳಬಹುದು, ಅಥವಾ ನೀವೇ ಹೇಳೋರಿದ್ರಿ ಅಂದರೆ ಬರೆದು ಹೇಳಬಹುದು, ನಿಮ್ಮ ಅನುಭವವನ್ನು ಹೇಳಬಹುದು. ನಾನೇ ಎಲ್ಲ ಹೇಳ್ತೀನಿ ಅಂತಿಲ್ಲ. ನಿಮಗೊಂದಿಷ್ಟು ಗೊತ್ತಿರ್ತದೆ, ನನಗೊಂದಿಷ್ಟು ಗೊತ್ತಿರ್ತದೆ. ಎಲ್ಲರೂ ಕೂಡಿ ಸಂವಾದ ಮಾಡೋದೈತಿ, ಸರಿ ಯಾವುದಂತ ನಾವು ತಿಳ್ಕೊಳ್ಳೋದು. ಅದು ಸಂವಾದ. ಅದನ್ನು ಎಲ್ಲರೂ ಮಾಡೋಣ. ಮತ್ತೆ ನಾಳೆ ಎಲ್ಲರೂ ಸೇರೋಣ. ಎಲ್ಲರಿಗೂ ನಮಸ್ಕಾರ.